ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಕಲ್ಪವೃಕ್ಷ ಮುಕ್ತರ ಕಾಮಧೇನು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ನಿಷ್ಠುರವಾದಿಗಳು ನಿರಂತರ ಜ್ಞಾನ ದಾಸೋಹಿಗಳಾದ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅವರ ಸ್ವರೂಪರೇ ಆದಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಈಶ್ವರ ಆನಂದ ಮಹಾಸ್ವಾಮಿಗಳ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ತಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನು ಸಮರ್ಪಿಸಿ ಇಲ್ಲಿಯವರೆಗೂ ತಾವೆಲ್ಲರೂ ಬಹು ಆಪೇಕ್ಷೆಯಿಂದ ಶ್ರದ್ಧಾ ಭಕ್ತಿಯಿಂದ ಈ ಕಾರ್ಯದಲ್ಲಿ ಭಾಗವಹಿಸಿ ಪುನೀತರಾಗಬೇಕು ಎನ್ನುವ ಏಕೈಕ ಕಾರಣದಿಂದ ತಾವೆಲ್ಲರೂ ಕೂಡ ಇಲ್ಲಿ ಆಗಮಿಸಿ 2-3 ದಿನದ ಪರ್ಯಂತರವಾಗಿ ನಾವು ಮತಿಗೆ ಹೊಳೆದಷ್ಟು ಸಿಕ್ಕ ಸಮಯದಲ್ಲಿ ಸಾಧ್ಯವಾದಂಥ ವಿಷಯಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಾಗಿ ಅವೆಲ್ಲ ವಾಕ್ಯಗಳನ್ನು ತಾವೆಲ್ಲರೂ ಕೇಳಿದ್ದೀರಿ. ಮುಖ್ಯ ಉದ್ದೇಶ ಏನು ಅಂದರೆ, ಶ್ರೀಮನ್ ನಿಜಗುಣ ಯೋಗಿಗಳು ಕೈವಲ್ಯ ಪದ್ಧತಿ ಗ್ರಂಥದಲ್ಲಿ ಜೀವ ಸಂಬೋಧನಾ ಸ್ಥಳದಲ್ಲಿ 1-2 ಪದ್ಯಗಳನ್ನು ಅಲ್ಪ ಸ್ವಲ್ಪ ವಿಚಾರವನ್ನು ಮಾಡಲಾಗಿ, ಯಾವ ಮಹಾತ್ಮರ ಪದ್ಯದಲ್ಲಿ ನಿಜಗುಣ ಶಿವಯೋಗಿಗಳಂಥ ಮಹಾತ್ಮರಲ್ಲಿ ಜ್ಞಾನಿಗಳಿಗೆ ತಮಗೆ ಆದಂಥ ಅನುಭವವನ್ನು ನಮ್ಮೆಲ್ಲರಿಗೂ ತಿಳಿಸಿರೋರು. ನಾವು ಕೂಡ ಎಷ್ಟೋ ಸಲ ನಿದ್ರೆ ಬರೋದಿಲ್ಲ ಅಂತ ನಾವು ನಿಮಗೆ ಹೇಳಿವಿ, ನೀವು ನಮಗೆ ಹೇಳ್ತೀರಿ. ಅದಕ್ಕೆ ಕಾರಣಗಳು ಬೇರೆ ಬೇರೆ. ಯಾವುದೋ ಒಂದು ಮನೆಯ ಸಂಸಾರದ ಚಿಂತೆಗಾಗಿ ನಿದ್ರೆ ಬರದೇ ಇರ್ಬೋದು, ಬಡತನದ ಚಿಂತೆಯಿಂದ ನಿದ್ರೆ ಬರದೇ ಇರ್ಬೋದು, ಅಥವಾ ಇನ್ನೊಂದು ಚಿಂತೆಯಿಂದ ನಿದ್ರೆ ಬರಲಾರದೆ ರೋಗಿಗಳಿಗೂ ಕೂಡ ನಿದ್ದೆ ಬರೋಂಗಿಲ್ಲ. ಕಾರಣ ಏನಂದರೆ, ಇಲ್ಲ ನನಗೆ ಕಾಯಿಲೆ ಇದೆ ಅದಕ್ಕಾಗಿ ನಿದ್ರೆ ಬರ್ತಾ ಇಲ್ಲ ಅಂತ ಒಬ್ಬೊಬ್ಬ ಜೀವಿಗಳು ಒಂದೊಂದು ಪ್ರಕಾರ ನಿದ್ರೆಗೆ ತಮ್ಮ ಕಾರಣವನ್ನು ಕೊಡ್ತೀವಿ ನಾವು, ಅದು ಸಹಜ. ಆದರೆ ನಿಜಗುಣ ಶಿವಯೋಗಿಗಳು ಅವರು ಕೊಳ್ಳೇಗಾಲದ ಒಬ್ಬ ಶ್ರೀಮಂತ ರಾಜರು. ರಾಜಮನೆತನದಲ್ಲಿ ಹುಟ್ಟಿ ಮಂಗಳಾದೇವಿ ಅಂತ ಒಬ್ಬ ಸಾಧ್ವಿ ಸತಿಯನ್ನು ಪಡೆದುಕೊಂಡು ಒಬ್ಬ ಉತ್ತಮವಾದ ಮಗನನ್ನು ಪಡೆದು, ಅಂಥ ರಾಜ ಮಹಾರಾಜರಾದಂಥ ನಿಜಗುಣ ಯೋಗಿಗಳು ಹೇಳುವಂಥ ಮಾತಿದು ಅವರ ಬಾಯಲ್ಲಿ ಬಂದ. ಅವರಿಗೆ ಬಡತನದ ಚಿಂತೆ ಇಲ್ಲ, ಹಣದ ಚಿಂತೆ ಇಲ್ಲ, ಅಧಿಕಾರದ ಚಿಂತೆ ಇಲ್ಲ, ಯಾವ ಚಿಂತೆ ಇಲ್ಲದೆ ಒಬ್ಬ ಸಾಮ್ರಾಟನಾಗಿ ರಾಜನಾದಂಥ ನಿಜಗುಣ ಯೋಗಿಗಳು ಪ್ರಸ್ತಾಪ ಮಾಡ್ತಾರೆ.
ನಿದ್ರೆ ಬಾರದು ಇದು ಎನ್ನ. ನನಗೂ ಕೂಡ ನಿದ್ರೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಅವರು. ನನಗೂ ನಿದ್ರೆ ಬರ್ತಾ ಇಲ್ಲ. ಅವ್ರಿಗೆ ನಿದ್ದೆ ಯಾಕೆ ಬರಲಿಲ್ಲ ಅಂತ ಅವ್ರು ಕಾರಣ ಕೊಡ್ತಾರೆ. ನಾವು ಒಂದೊಂದು ಕಾರಣ ಕೊಟ್ಟಿವಲ್ಲ, ಒಂದೊಂದು ಕಾರಣವನ್ನು ಕೊಟ್ಟಿವಿ ನಾವು. ಅವ್ರು ನಿಜಗುಣರ ದೃಷ್ಟಿಯಲ್ಲಿ ಕಾರಣವನ್ನು ಕೊಡ್ತಾರೆ ಅವರು. ನಿದ್ರೆ ಬಾರದು ಇದು ಎನ್ನ ಪರಿಭವ ದುಃಖ. ನನಗೆ ಯಾವ ದುಃಖದಿಂದ ನಿದ್ರೆ ಬಂದಿಲ್ಲ, ಇಲ್ಲಿವರೆಗೂ ನಿದ್ದೆನೇ ಹತ್ತಾ ಇಲ್ಲ, ನನಗೆ ಬಹಳ ಯೋಚನೆ ದುಃಖ ಆಗ್ಯದಂತರ ಕಾರಣ ಏನಂದರೆ ಈ ಜನನ ಮರಣ ಅನ್ನುವುದೇ ಪರಿಭವ. ಈ ಲೋಕದಲ್ಲಿ ಎಷ್ಟೋ ಜನ ಹುಟ್ಟುತ್ತಾರ, ಎಷ್ಟೋ ಜನ ಸಾಯ್ತಾರ, ಎಷ್ಟೋ ಜನ ಸಾಯ್ತಾರ ಮತ್ತೆ ಹುಟ್ಟುತ್ತಾರ. ಈ ರಾಟಾಳ ಚಕ್ರದಂತೆ, ರಾಟಾಳ ಚಕ್ರ ಅಂದರೆ ಜಾತ್ರೆಯಲ್ಲಿ ತೊಟ್ಟಿಲು ಹಾಕಿರ್ತಾರೆ. ಒಂದು 20 ತೊಟ್ಟಿಲಿರ್ತಾವೆ. ಚಿಕ್ಕ ಮಕ್ಕಳನ್ನು ತೊಟ್ಟಿಲಲ್ಲಿ ಕೂಡಿಸಿದಾಗ ಆ ಚಕ್ರವನ್ನು ತಿರುಗಿದಾಗ ಕೆಳಗೆ ಕುಂತ ಮಗು ಮೇಲೆ ಹೋಗ್ತಾನೆ, ಮೇಲೆ ಹೋದವದಾನವೇ ಕೆಳಗೆ ಬರ್ತಾನೆ ಅವನು. ಹೆಂಗೆ ಆ ತೊಟ್ಟಿಲು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ನಿರಂತರವಾಗಿ ಅದು ಒಂದು ಕಡೆ ಇಲ್ಲದೆ ಚಕ್ರ ತಿರುಗ್ತಾ ಇದೆಯೋ, ಅದೇ ರೀತಿ ಕೂಡ ಈ ಜನನ ಮರಣ ಅನ್ನುವಂಥದ್ದು ಭವಚಕ್ರ ಇದ್ದಂಗೆ. ನಾವು ಹುಟ್ಟಿವಿ ಅಂತ ಇನ್ನು ಬೆಳೆದು ದೊಡ್ಡವನಾದ, ಇನ್ನು ಏನೇನೋ ಕನಸುಗಳನ್ನು ಪೂರ್ತಿ ಮಾಡಿ ಡಾಕ್ಟ್ರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಇನ್ನೊಂದು ಆಗ್ತಾನ ಮಗ ಮಗಳು ಅನ್ನೋದ್ರಾಗಾಗಿ ಸಾವು ಅನ್ನೋದು ಹೇಳ್ದೆ ಬಂದ್ಬಿಡ್ತದೆ. ನಾವೇನು ಡಾಕ್ಟರ್ ಆಗಿಲ್ಲ, ಇಂಜಿನಿಯರ್ ಆಗಿಲ್ಲ, ಅವ್ರ ಸುಖನೂ ನೋಡಿಲ್ಲ. ಆದರೆ ಸಾವು ಅನ್ನೋದು ಯಾವಾಗ ಯಾರಿಗೆ ಬರ್ತದೆ ಗೊತ್ತಿಲ್ಲ. ಒಂದು ವೇಳೆ ಬಂದರೂ ಕೂಡ ಇದು ಶಾಶ್ವತವಾಗಿ ಬಹಳ ದಿನ ಇರೋದಲ್ಲ. ಮತ್ತೆ ಹುಟ್ಟೋದು ಮತ್ತೆ ಸಾಯೋದು, ಹುಟ್ಟೋದು ಸಾಯೋದು. ಅವರು ರಾಜಮನೆತನದಲ್ಲಿ ಅರಮನೆ ಸುಪ್ಪತ್ತಿಯಲ್ಲಿ ಮಂಗಳಾದೇವಿಯ ಜೊತೆಯಲ್ಲಿ ರಾಜ್ಯಭಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ದಿನ ವಿಚಾರ ಮಾಡಿದರು. ಏನು ವಿಚಾರ? ಈ ಜನನ ಅನ್ನೋದು ಹುಟ್ಟೋದು, ಆ ಪ್ರಶ್ನೆ ಬೇರೆ. ಎಲ್ಲರಿಗೂ ಸಂತೋಷದ ವಿಷಯ. ಹುಟ್ಟಿದಾಗ ಎಲ್ಲರೂ ತೊಟ್ಲು ಮಾಡ್ತೀವಿಲ್ಲ, ತೊಟ್ಲು ಕಾರ್ಯ ಮಾಡ್ತೀವಿ. ಹುಟ್ಟಿದಾಗ ಎಲ್ಲರೂ ಮಾಡೋದೆ ಅಂದರೆ ಸಂತೋಷ ಅಂತ. ಯಾರೇ ಹುಟ್ಟಲಿ ಅವ್ರ ಮನೇಲಿ ವಿಜೃಂಭಣೆ, ಸಂತೋಷ. ಸಾಯುವಾಗ ದುಃಖ. ಈ ಹುಟ್ಟಿದಂಥ ಮನುಷ್ಯರಾಗಲಿ ಪ್ರಾಣಿಗಳಾಗಲಿ ಸಾಯೋದು ಯಾಕೆ ಅಂತ ವಿಚಾರ ಬಂತವ್ರಿಗೆ. ಪ್ರಶ್ನೆ ಅವ್ರು ತಮ್ಮಲ್ಲೇ ತಾವು ಉದ್ಭವ ಆಯಿತು. ಈ ಸಾವು ಅನ್ನೋದು ಬರ್ತದಲ್ಲ, ಇದು ಯಾಕ? ಈ ಸಾವಿಗೆ ಕಾರಣ ಏನು ಅನ್ನುವ ಹಲವು ವಿಚಾರಗಳು ಬಂದಾಗ ಅವ್ರಿಗನಿಸ್ತು, ಈ ಜನನ ಮರಣ ಅನ್ನುವಂಥದ್ದೇನದ ಭವಚಕ್ರ ಅದ. ನಾವ್ಯಾರು ಆಪೇಕ್ಷೆ ಇಚ್ಛೆಯನ್ನು ಮಾಡಿ ಹುಟ್ಟಬೇಕಂತ ಈ ಜಗತ್ತಿಗೆ ಹುಟ್ಟಿ ಬಂದಿಲ್ಲ. ಸಾಯಬೇಕು ಅಂತ ಯಾರಿಗೂ ಇಚ್ಛೆ ಇಲ್ಲ. ಯಾರಿಗೇನಾದನ್ರಿ? ಯಾರಿಗೂ ಇಚ್ಛೆ ಇಲ್ಲ. ಹುಟ್ಟಬೇಕನ್ನುವ ಇಚ್ಛೆನೂ ಇಲ್ಲ, ಸಾಯಬೇಕನ್ನುವಂಥ ಆಪೇಕ್ಷೆನೂ ಇಲ್ಲ. ಆದರೆ ಇವೆರಡು ನಿರಂತರವಾಗಿ ನಡೆದೇ ಬಿಟ್ಟವು. ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು. ಈ ಜನನ ಮರಣ ಯಾಕೆ? ಇದು ಯಾರ ಕೈಯಲ್ಲಿದೆ? ಈ ಜನನ ಮರಣದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆದ ಅಥವಾ ಇಲ್ಲ ಅನ್ನುವಂಥ ವಿಚಾರ ಅವ್ರ ತಲೆಯಲ್ಲಿ ಬಂತು. ತಲೆ ಬಂದಾಗ ವಿಚಾರ ಮಾಡಿದರು, ಸಾವಿನಿಂದ ಇಲ್ಲಿವರೆಗೂ ತಪ್ಪಿಸಿಕೊಂಡಂಥ ಯಾವ ಮಹಾತ್ಮರು ಇಲ್ಲ, ಯಾವ ಶರಣರು ಇಲ್ಲ, ಯಾವ ಸಂತರು ಇಲ್ಲ. ಎಲ್ಲರೂ ಹುಟ್ಟಿ ಸತ್ತ ಹೋಗ್ಯಾರಂದಮೇಲೆ ಈ ಸಾವಿಗೆ ಮದ್ದು ಇಲ್ಲೇನು? ರೋಗಕ್ಕೆ ಔಷಧ ಇದ್ದಂಗೆ ಸಾಯಿಕ ಮರಣಕ್ಕೆ ಔಷಧ ಇದೆಯೋ ಅಥವಾ ಇಲ್ವೋ? ಇಲ್ಲ ಅಂದರೆ ಆ ಪ್ರಶ್ನೆ ಬೇರೆ. ಇದೆ ಅಂದರೆ ಯಾರು ಸಾಯಬಾರದು, ಹೌದಲ್ರಿ? ಔಷಧ ಇದೆ ಅಂದರೆ ಯಾರು ಸಾಯಬಾರದಲ್ಲ. ಸಾಯ್ತೀವಿ ಅಂದರೆ ಔಷಧ ಇಲ್ಲ ಅಂತಲೇ ಅರ್ಥ. ಸಾಯ್ತೀವಿ ಅಂದರೆ ಔಷಧ ಇಲ್ಲ ಅಂತ ಅರ್ಥ. ಔಷಧ ಇತ್ತು ಅಂದರೆ ಯಾರು ಸಾಯ್ತಿದ್ದಿಲ್ಲ ಅಂದಾಗ ಅವರು ವಿಚಾರ ಮಾಡಿದರು. ಮಾಡಿ ಮಾಡಿ ಮಾಡಿ
ಈ ಯಾವ ಅಂಡಜ ತತ್ತೆಯಲ್ಲಿ ಹುಟ್ಟುವಂಥ 21 ಲಕ್ಷ ಬೀಜಗಳ ಜೀವರಾಶಿಗಳಲ್ಲ, ಬೇರೆ ಬೀಜಗಳು. ಸ್ವೇದಜ ಅನ್ನುವಂಥದ್ದು 21 ಲಕ್ಷ ಬೀಜಗಳು. ಉದ್ಭಿಜ ಅನ್ನುವಂಥ 21 ಲಕ್ಷ ಬೀಜಗಳು. ಜರಾಯುಜ ಅಂದರೆ ಮಾಸಿನಲ್ಲಿ ಕೂಸಾಗಿ ನಾವೆಲ್ಲ ಹುಟ್ಟಿ ಬಂದಿವಲ್ಲ, ಅವೆಲ್ಲ ಹುಲಿ, ಕರಡೆ, ಚಿರತ, ಮನುಷ್ಯ ಇವರೆಲ್ಲ ಮಾಸಿನಲ್ಲಿ ಹುಟ್ಟಿ ಬಂದವು. ಇಷ್ಟೆಲ್ಲ 84 ಲಕ್ಷ ಜೀವರಾಶಿಗಳು ಹುಟ್ಟಿದವೆಲ್ಲ ಸಾಯ್ತಾವಲ್ಲ. ಈ ಹುಟ್ಟು ಸಾವಿನ ಬಾಧೆ ಬಹಳ ಅಂತ ನಿಜನೂ ಗೊತ್ತಾಯಿತು. ದೊಡ್ಡ ದುಃಖ ಯಾವುದು ಅಂದರೆ ಜನನ ದುಃಖ, ಮತ್ತು ಅದಕ್ಕಿಂತ ದೊಡ್ಡದು ಯಾವುದಂದರೆ ಮರಣ ದುಃಖ. ಹುಟ್ಟುವಾಗ ಆಗುವಂಥ ನೋವು, ಮರಣಕಾಲದಲ್ಲಿ ಆಗುವಂಥ ನೋವು ಎಲ್ಲ ದುಃಖಗಳಿಂದ ಅತ್ಯಂತ ದುಃಖ ಇವು. ತಾಯಿಯ ಗರ್ಭದಲ್ಲಿ ಅಲ್ಲಿಂದ ಹುಟ್ಟುವಾಗ ಆಗುವಂಥ ನೋವು ಬಹಳ ದೊಡ್ಡ ನೋವು ಆದದ್ದು. ಯಾಕಂದ್ರೆ ಒಂದೇ ಮಾತು ಹೇಳಬೇಕಾಗಿದೆ, ಯಾವ ಪುರುಷ ಸ್ತ್ರೀಯರ ಯೋನಿಯಲ್ಲಿ ಮೂತ್ರ ಅನ್ನುವಂಥ ಸಣ್ಣ ಮೂತ್ರ ಬರ್ತಕ್ಕಂಥ ಜಾಗದಲ್ಲಿ ತಾಯಿಯ ಗರ್ಭದಲ್ಲಿ ಬೆಳೆದಂಥ ಶಿಶುವಿನ ತಲೆ ಇಷ್ಟಿರ್ತದೆ, ತಲೆ ಇಷ್ಟು, ಶರೀರ ಇಷ್ಟು ಬೆಳೆದಿರ್ತದ. ಅಂಥ ಬಲಿತ ಶರೀರದಲ್ಲಿ ಬಲವಾದ ತಲೆಯನ್ನು ತಾಯಿಯ ಗರ್ಭದಲ್ಲಿ ಮೇಲ್ಮುಖವಾಗಿ ಕಾಲು ಕೆಳಗೆ ಮಾಡಿ ಕೂತಿರ್ತದ ಶಿಶುವು ತಾಯಿಯ ಗರ್ಭದ ಕುಕ್ಕುಟ ಆಸನದಲ್ಲಿ. ಮಾಸ ಅಂದರೆ ಒಂದು ಚರ್ಮದ ಚೀಲ, ಆ ಚೀಲದ ಒಳಗೆ ಕೂಸಿರ್ತದ. ಆ ಚೀಲ ಇಲ್ಲದೆ ಕೂಸಿತ್ತಂದ್ರೆ ತಾಯಿಗೆ ಆ ನೋವನ್ನು ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಇಲ್ಲಿ ಮಲಗೀವಂದರೆ ನಮ್ಗೆ ಯಾವುದು ಕಟ್ಟಿಲ್ಲ ಅಂದರೆ ಕಾಲು ಚಾಚ್ತೀವಿ, ಕೈ ಹಾಕ್ತೀವಿ, ಇಷ್ಟೆಲ್ಲ ಶಿಶು ತಾಯಿ ಗರ್ಭದಲ್ಲಿ ಮಾಡಬೇಕಾಗಿದ್ರೆ ಅಲ್ಲಿ ಸ್ಥಳದ ಅವಕಾಶ ಇಲ್ಲ. ಭಾಳ ಚಿಕ್ಕ ಹೊಟ್ಟೆಯಲ್ಲಿ ಅದು ಬೆಳೆದ. ಅದಕ್ಕೆ ಭಗವಂತ ಇದು ಅಲ್ಲಿ ಏನಾದರೂ ವರ್ತನೆ ಮಾಡಿದ್ರೆ ಅಲ್ಲಿ ಬೆಳಿಲಿಕ್ಕೆ ಕಷ್ಟ ಆಗ್ತದೆ ಅಂತ ತಿಳ್ಕೊಂಡು ಮಾಸಿನಲ್ಲಿ ಕಾಳನ್ನು ಕಟ್ಟಿ ಚೀಲಕ್ಕೆ ಹೆಂಗೆ ಬಿಗಿತೀವಿ, ಆ ಶಿಶುವನ್ನು ಕಟ್ಟಿ ಹಾಕಿ ಮೇಲೆ ಚರ್ಮದ ಚೀಲ ಇರ್ತದೆ. ಆ ಚರ್ಮದ ಚೀಲಲ್ಲಿ ಇದ್ದಂಥ ಶಿಶುವಿಗೆ ಅದು ಆಹಾರ ಎಲ್ಲಿಂದ ಪೂರೈಕೆ ಆಗ್ತದಂದರೆ ತಾಯಿ ಊಟ ಮಾಡಿದಂಥ ದವಸ ಧಾನ್ಯದಿಂದ ಅನ್ನದ ರಸ ಏನಿದೆ, ಆ ತಾಯಿಯ ಅನ್ನದ ರಸವೇ ಆ ಮಾಸು ಅನ್ನುವಂಥ ಕೂಸಿಗೆ ಅದು ಕನೆಕ್ಟ್ ಆಗಿರ್ತದೆ. ಅದರಿಂದ ತಾಯಿಯ ಅನ್ನದ ರಸ ಶಿಶುವಿಗೆ ಹೋಗ್ತದೆ. ಅದರಿಂದ ಒಳಗೆ ಅದು ಆರಾಮ ರಕ್ಷಣೆ ಆಗ್ಯದ, ಅದು ಬೆಳೀತದೆ. ಅದರಿಂದ ಹೊರಗೆ ಬರುವಂಥ ಸಂದರ್ಭದಲ್ಲಿ ಬಹಳ ಕಷ್ಟ. ಯಾಕೆ ಅಂದರೆ ಆ ಚರ್ಮದ ಚೀಲದಲ್ಲಿ ಕುಕ್ಕುಟ ಆಸನದಲ್ಲಿ ಇಕ್ಕಟ್ಟಾದ ತಾಯಿಯ ಹೊಟ್ಟೆಯಲ್ಲಿ ಇರುವಂಥ ಶಿಶು ನವಮಾಸ ಅಂದರೆ 9 ತಿಂಗಳ ಆದ ನಂತರ 10 ದಿನ ಅಂತ ಬರ್ತಾರೆ. 9 ತಿಂಗಳ 10 ದಿನದ ಒಳಗಡೆ ತಾಯಿಯ ಗರ್ಭದಲ್ಲಿ ಇರುವಂಥ ಶಿಶು ಹೊರಗೆ ಬರಲೇಬೇಕಂತ. ಒಂದು ದಿನ ಹೆಚ್ಚು ಕಮ್ಮಿ ಆಗ್ಬೋದು. ಅದು ಬರಬೇಕಾಗಿತ್ತಂದರೆ ಹುಟ್ಟುವಾಗ ತಲೆ ಕೆಳಗೆ ಮಾಡಿ ಬರ್ತದೆ ನೋಡ್ರಿ. ತಲೆ ಕೆಳಗಾಗತ್ತಿಲ್ಲ. ಅಲ್ಲಿ ಯಾರು ತಲೆ ಕೆಳಗೆ ಮಾಡಿದರು? ತಾಯಿ ಗರ್ಭದಲ್ಲಿ ತಲೆ ಹೆಂಗೆ ಕೆಳಗಾಯಿತು? ವಿಚಿತ್ರ ಅಲ್ಲ ಅದು. ಆ ತಲೆ ಕೆಳಗೆ ಆಗಬೇಕಾಗಿತ್ತಂದರೆ ಎಲ್ಲ 10 ವಾಯುಗಳವ ನಮ್ಮಲ್ಲಿ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 10 ವಾಯುಗಳು. ಉಪವಾಯುಗಳು ಕೂರ್ಮ, ಕುರ್ಕರ, ದೇವದತ್ತ, ಧನಂಜಯ ಅನ್ನುವಂಥ ಇನ್ನೂ 5 ವಾಯುಗಳು. ಆ ಒಂದು ವಿಶೇಷ ಈ 5 ವಾಯುಗಳು ಬಿಟ್ಟು ವಿಶೇಷವಾದ ಸಂದರ್ಭದಲ್ಲಿ ನಮಗೆ ಈಗೆಲ್ಲ ಮಳೆಗಾಲ ಅಲ್ಲ, ಆದರೆ ವಿಶೇಷವಾಗಿ ಪ್ರಕೃತಿಯ ವ್ಯತ್ಯಾಸದಿಂದ ಚಂಡಮಾರುತ ಬರ್ತದೆ, ಸುನಾಮಿ ಬರ್ತದೆ, ಮಳೆ ಬರ್ತದೆ, ವಿಶೇಷ ಅಂತೀವು. ಅದರಂತೆ ಗರ್ಭಿಣಿಯ ಯಾವ ತಾಯಿಯಲ್ಲಿ ಪ್ರಸೂತಿ ವಾಯು ಅಂತ ವಿಶೇಷ ವಾಯು ಅದು ಹುಟ್ಟುತ್ತದೆ. ಅವಾಗಷ್ಟೇ
ಯಾವಾಗ ಜನನ ಕ್ರಿಯೆ ಪ್ರಾರಂಭ ಆದಾಗ ಆ ಒಂದು ಪ್ರಸೂತಿ ವಾಯು ಎಷ್ಟು ನೋವು ಕೊಡ್ತದಂದರೆ ಸಿಡಿಲ ಸಮುದಾಯವನ್ನಂತ ಬರೆದ ನಿಜಗುಂಡ್ರು. ಒಂದು ಸಿಡಿಲು ಹೊಡೆದ್ರೆ ಬರೀ ಅದು ಜಳಕ್ಕೆ ಎಷ್ಟೋ ಮರಗಳು ಸುಟ್ಟು ಹೋಗ್ತಾವೆ. ಸಿಡಿಲು ಬಡದ್ರಂತೂ ಅವು ಸತ್ತ ಹೋಗ್ತಾವೆ ಒಂದು ಸಿಡಿಲಿಗೆ. ಅಂಥ ನೂರಾರು ಸಿಡಿಲು ಬಡದಷ್ಟು ನೋವಾಗುತ್ತಂತ ನೋಡ್ರಿ. ಯಾವಾಗ ಜನನ ಕ್ರಿಯೆ ನಡೆದಾಗ ಆವಾಗ ಹೇಳ್ತೇವೆ ನಾವು, ತಾಯಿ ಹೇಳ್ತಾಳೆ ಇಲ್ಲ ನನಗೆ ಬೇನೆ ಇದ್ದಾವ. ಬೇನೆ ಎಲ್ಲಿದ್ದು ಬಂದವು? ಬೇನೆ ಬರ್ಬೇಕಾದ ಒಂದು ಕಾರಣ ಅಲ್ಲ, ಆ ಪ್ರಸೂತಿ ವಾಯು ಅದು ಹೊಡೆದಾಗ ಆ ಚರ್ಮದ ಚೀಲ ಹರಿತದೆ, ಕಟ್ಟಾಗ್ತದೆ. ಅಷ್ಟು ಶಕ್ತಿಯುತವಾದದ್ದು ಅದು. ಚರ್ಮದ ಚೀಲ ಕಟ್ಟಾದ ತಕ್ಷಣ ಆ ಶಿಶುವಿನ ತಲೆಗೆ ಆ ವಾಯು ಬಂದು ಹೊಡೆದಾಗ ಅಂಥ ತಲೆ ಕೆಳಗಾಗಬೇಕಾದ್ರೆ ಆ ವಾಯುವಿನ ಪೆಟ್ಟು ಎಷ್ಟು ದೊಡ್ಡದಿರಬೇಕಂತ ನೀವೇ ವಿಚಾರ ಮಾಡ್ರಿ. ಎಷ್ಟಿರ್ಬೋದ್ರಿ? ಅದು ಹೇಳಂಗಿಲ್ಲ ಅಂತ ಅವರು. 1000 ಸಿಡಿಲು ಬಡದಾಗ ಎಷ್ಟು ನೋವಾಗುತ್ತೆ ಅಷ್ಟು ನೋವಾಗುತ್ತೆ. ಯಾರಿಗಂದರೆ ಗಂಡನಿಗೆಲ್ಲ, ಅತ್ತೆ ಮಾವ ಮೈದನಿಗೆಲ್ಲ. ಯಾರಿಗೆ ಹೆರಿಗೆ ಆಗ್ತದೆ ಅವ್ರಿಗೆ ಗೊತ್ತು ಹೆರಿಗೆ ನೋವದು. ಆ ನೋವಿನಿಂದ ತಲೆ ಕೆಳಗಾಗಿ ಕಾಲ ಮೇಲೆ ಆಗಿ ಆವಾಗ ಆ ತಾಯಿಯ ಒಂದು ಸಣ್ಣ ಮೂತ್ರ ನೀರು ಹೋಗುವಂಥ ಜಾಗದಿಂದ ಇಂಥ ತಲೆ ಹೊರಗೆ ಬರ್ಬೇಕಾಗಿದ್ದರೆ ಎಷ್ಟು ನೋವಾಗ್ಬೋದು ನೋಡ್ರಿ. ಆ ಶಿಶು ಎಷ್ಟು ಸಣ್ಣದಾಗಬೇಕಾಗ್ಯದ ಈಗ ಅಲ್ಲಿಂದ ಹೊರಗೆ ಬರ್ಬೇಕಾದ್ರೆ. ಅದಕ್ಕೇನಂದ್ರು ಜನನ ದುಃಖ. ದುಃಖ ಹೌದಲ್ರಿ? ಮತ್ತು ಮುಂದೆ ಸಾಯುವಾಗ ಆಗುವಷ್ಟು ದುಃಖ ಎಷ್ಟಂದರೆ, ಒಂದು ಚೋಳು ಕಡಿದ್ರೆ, ವಿಷ ಹೇಳಿದ್ರೆ ಮನೆಯೆಲ್ಲ ಓಡಾಡ್ತೀವಿ, ಚೇರಾಡ್ತೀವಿ, ಏನೇನೋ ಗಲಾಟೆ ಮಾಡ್ತದೆ, ನೋವು ತಡೆಯೋಕ್ಕಾಗಲ್ಲ. 1000 ಚೇಳು ಒಂದೇ ಸಲ ಕಡಿದ್ರೆ ಎಷ್ಟು ನೋವಾಗ್ತದೆ, ಮರಣ ಕಾಲದಲ್ಲಿ ಜೀವನಿಗೆ ಅಷ್ಟು ನೋವಾಗುತ್ತೆ. ಅದು ಹೇಳಲಿಕ್ಕೆ ಶಕ್ತಿ ಇಲ್ಲ ಅವಾಗ. ಯಾಕಂದ್ರೆ ಇಂದ್ರಿಯಾದಿಗಳು ಗೌಣ ಆಗಿರ್ತಾವ, ದುಃಖ ಭಾಳ ಆಗ್ತದೆ. ಯಾರಿಗಂತ ಹೇಳಬೇಕು? ಅವ್ರು ಹೇಳಿದ್ರೆ ನೀವು ಕೇಳೋರು ಯಾರ? ಭಾಳ ಕೇಳ್ತಾರಂದ್ರೆ ಏನೋ ದೊಡ್ಡ ಆಸ್ತಿ, ಹಣ, ಸಾಲ ಕೊಟ್ಟಿದ್ದ, ಬ್ಯಾಂಕಿನಲ್ಲಿ ಇಟ್ಟಿದ್ದ ಅಂದಾಗ ಸ್ವಲ್ಪ ಮಗ ಆಗಲಿ ಸೊಸೆ ಆಗಲಿ ಸ್ವಲ್ಪ ಅವರು ಸಮೀಪ ಇರ್ತಾರೆ. ಯಾಕಂದ್ರೆ ಏನನ್ನ ಹೇಳಿ ಸಾಯ್ತಾರಂತ. ಯಾರಿಗೇನು ಕೊಟ್ಟದ್ದು, ಇಟ್ಟದ್ದು, ಬಚ್ಚಿಟ್ಟಿದ್ದು ಹೇಳಬಹುದು ಅನ್ನೋ ಕಾರಣದಿಂದ ನಮ್ಮನ್ನು ಪ್ರೇಮ ಮಾಡ್ತಾರೆ ವಿನ ನಿಜವಾಗಿ ಸಾವಿನಲ್ಲಿ ಬಹಳ ದುಃಖ ಆಗ್ತದೆ ನಮ್ಮ ತಂದೆಗೆ, ನಮ್ಮ ಮಾವನಿಗೆ ಅಂತ ವಿಚಾರ ಮಾಡೋರು ಬಹಳ ಕಡಿಮೆ. ಯಾಕಂದರೆ ಶಾಸ್ತ್ರಜ್ಞಾನ ಇಲ್ಲಲ್ಲ. ಹಾಗಾಗಿ ಅಂಥ ಮರಣಕಾಲದಲ್ಲಿ ಆಗುವಂಥ ದುಃಖ ಅನ್ನೋದು ಬಹು ದೊಡ್ಡ ದುಃಖ. ಅದಕ್ಕೆ ಅವರಂದರು ನಿದ್ರೆ ಬಾರದು ಇದೆಯನ್ನ ಪರಿಬಹು ದುಃಖ ಅಂದರು. ಜನನ ಕಾಲದಲ್ಲಿ ಆಗುವಂಥ ದುಃಖ, ಮರಣಕಾಲದಲ್ಲಿ ಆಗುವಂಥ ದುಃಖ 6 ಥರ ಹರಿಸಬಹುದು ಅಂದರು ಮುಂದಿನ ಪದ್ಯದಲ್ಲಿ. ಇದನ್ನು ಹೇಗೆ ತಡೆಯಬಹುದು, ಯಾರು ತಡೆದುಕೊಳ್ಳುವ ಶಕ್ತಿ ಅಂದರೆ, ಯಾರು ಈ ಭೂಮಿ ಮೇಲೆ ಹುಟ್ಟಿ ಹಿಂದಿನ ಜನ್ಮದ ಸಂಸ್ಕಾರ ಬಲದಿಂದ ಪುಣ್ಯಾತ್ಮರಾಗಿ ಆ ಭಕ್ತಿಯೇ ಮುಕ್ತಿಗೆ ಮೂಲ ಕಾರಣ. ನಾವು ಮೋಕ್ಷ ಆಗ್ಬೇಕಂತ ಎಲ್ಲರಿಗೂ ಪ್ರಯತ್ನ. ಮೋಕ್ಷ ಅಂದರೆ ಆನಂದ. ನಮಗೆ ಜನನ ದುಃಖ ಆಗ್ಬಾರ್ದು, ಮರಣ ದುಃಖ ಆಗ್ಬಾರ್ದು, ಮಧ್ಯದಲ್ಲಿ ಆಗುವಂಥ ಯಾವ ದುಃಖನೂ ಆಗಬಾರ್ದಂತ ವಿಚಾರ ಅದ. ಇಂಥ ದುಃಖದಿಂದ ನಾವು ಪಾರಾಗಬೇಕಾದ್ರೆ ಇದಕ್ಕೆ ಔಷಧ ಆದೇನಂದರೆ ಎಲ್ಲಿ ಆದಂದರೆ, ಬಲ್ಲವರು ಬಂದಿವ್ರಿ ಔಷಧ ತಂದಿವ್ರಿ ಅಂತ ನಮ್ಮ ದಾದಾಪೀರವರು ಒಂದು ಪದ್ಯ ಹೇಳ್ಯಾರ. ಯಾರು ಬಲ್ಲವರಾರ, ಬಲ್ಲವರಲ್ಲಿ ಇದು ಔಷಧ ಅದ. ಅದನ್ನು ಅರಿತು ಸೇವಿಸಿದಡೆ ಪಾರಾದೆ ನೀನು, ಸೇವಿಸಿದ ಇದ್ದಡೆ ಸುಡುಗಾಡು ಸೇರು ಅಂತ ಬರೆದಾರ ಅವರು. ಅದನ್ನು ಅವ್ರು ಹೇಳುವಂಥ ಮಹಾತ್ಮರ ಗುರುವಿನಲ್ಲಿ ಆದ ಔಷಧ ಬೇರೆ ಯಾರಲ್ಲಿಲ್ಲ. ಅಂಥ ಒಂದು ಔಷಧವನ್ನು ಪಡೆದು ನಾವು ಜನನ ಮರಣ ಬಾಧೆಯಿಂದ ನಿವೃತ್ತಿ ಆಗ್ಬೇಕಾದ್ರೆ ನಾವೇನು ಮಾಡ್ಬೇಕಂದ್ರೆ ಗುರುವಿನಲ್ಲಿ ಹೋಗ್ಬೇಕು. ಗುರುವಿನಲ್ಲೇ ಔಷಧ ಇರೋದು. ಇಷ್ಟೆಲ್ಲ ಆಯ್ತಲ್ಲ ದುಃಖ, ಯಾರಿಗಾಯಿತು?
ಈಗ ವಿಚಾರ ಮಾಡ್ಬೇಕಲ್ಲ. ದುಃಖ ಅಂತೂ ಗೊತ್ತಾಯ್ತು ನಮ್ಗೆ, ಇವೆಲ್ಲ ಅನುಭವಕ್ಕಾವ. ಈ ದುಃಖ ಆದದ್ದು ಯಾರಿಗೆ? ಇದು ದುಃಖ ಪಂಚಮಹಾಭೂತದ ದೇಹಕ್ಕೆ ಜನನ, ದೇಹಕ್ಕೆ ವಿಕಾರ, ದೇಹಕ್ಕೆ ಮರಣನೇ ವಿನಃ ಆ ದೇಹದಲ್ಲಿ ಇರುವಂಥ ಜೀವಾತ್ಮನಿಗೆ ಜನನೂ ಇಲ್ಲ, ವಿಕಾರನಿಲ್ಲ, ಅವನಿಗೆ ಮರಣನಿಲ್ಲ. ಅಂದಾಗ ನಾನು ಸಾಯ್ತೀನಿ ಅನ್ನುವಂಥ ಭಯನೇ ಇಲ್ಲ ಅಂದಾಗ ಆ ನೋವುಗಳೇ ಇಲ್ಲ. ಅದನ್ನು ತಿಳಿಸೋದಕ್ಕೋಸ್ಕರ ಗುರುಗಳು ಬೇಕಾಗ್ಯಾರ. ಅದು ಯಾರಿಗೆ ಅಂದರೆ ಹುಟ್ಟು ಸಾವು ಬೇಸತ್ತಂಗೆ. ನಿಜಗಳಿಗೆ ಹೆಂಗೆ ಬೇಸರ ಬಂತಲ್ಲ, ಹುಟ್ಟೋದು ಸಾಯೋದು, ಎಷ್ಟು ಸಲ ಹುಟ್ಟೋದು, ಎಷ್ಟು ಸಲ ಸಾಯೋದು. ಈಗೇನು ಅಳತೆನೇ ಇಲ್ಲ, ಮಿತಿನೇ ಇಲ್ಲಲ್ಲ. ಒಂದು ನಿರ್ಣಯ ಮಾಡಬೇಕು ಅಂತ ಬೇಸರ ಬಂತು ಅವ್ರಿಗೆ. ಯಾವುದಕ್ಕೆ? ಹುಟ್ಟೋದಕ್ಕೆ ಬೇಸರ ಬಂತು, ಸಾಯೋದಕ್ಕೂ ಬೇಸರ ಬಂತು. ಈ ಬೇಸರದಿಂದ ಅವ್ರಿಗೆ ನಿದ್ದೆನೇ ಬರಲ್ಲ ಅವ್ರಿಗೆ. ಆವಾಗ ಯಾವ ನಿಜಗುಣ ಯೋಗಿಗಳು ತಮ್ಮ ರಾಜ್ಯವನ್ನು ಬಿಟ್ಟು ಶಂಭುಲಿಂಗ ಬೆಟ್ಟಕ್ಕೆ ಹೋಗಿ ಅಲ್ಲಿ ಶಂಭುಲಿಂಗ ಅನ್ನುವಂಥ ಒಬ್ಬ ಗುರುಗಳನ್ನು ಆಶ್ರಯ ಮಾಡಿಕೊಂಡು ನಂತರದಲ್ಲಿ ಈ ಪ್ರಶ್ನೆಗಳನ್ನು ಗುರುಗಳ ಮುಂದಿಟ್ಟರು. ಅಪ್ಪ, ನನಗೆ ನಿದ್ದೆ ಬರ್ತಾ ಇಲ್ಲ. ಅವ್ರು ಕೇಳಿದ್ರು, ಯಾಕೆ ಬರ್ತಿಲ್ಲ, ಏನು ಕಡಿಮೆ ಆಗ್ಯದ ಅಂದರು. ಅವ್ರು, ಶ್ರೀಮಂತ ಇದ್ದಿ, ರಾಜ ಆದ, ಸಂಸಾರಕನಾಗಿದ್ದಿ, ಯಾವ ಬಾಧೆ ಇಲ್ಲ, ಆಮೇಲೆ ಸಂಸ್ಕಾರವಂತನಾಗಿದ್ದಿ, ಎಲ್ಲ ವಿದ್ಯೆ ಬುದ್ಧಿ ಎಲ್ಲ ಅದ, ನಿನಗೆ ಯಾಕೆ ನಿದ್ದೆ ಬರ್ತಿಲ್ಲ ಅಂತ ಕೇಳಿದಾಗ ಈ ಪದ್ಯವನ್ನು ಮುಂದಿಟ್ರು ಅವರು. ಗುರುವೇ, ನನಗೆ ಜನನ ಮರಣ ದುಃಖದಿಂದ ನಿದ್ದೆ ಬರ್ತಿಲ್ಲ, ಬೇರೆ ಯಾವುದಿಲ್ಲ ಅಂತಲ್ಲ, ಈ ದುಃಖನೇ ಬಹು ದುಃಖ ಆಗ್ಯದ, ಅದು ಬೇಸತ್ತಂಗೆ. ಅವ್ರು ಎಲ್ಲಿಗೆ ಹೋಗ್ಬೇಕು? ನೆಟ್ಟನೆ ಗುರುಪಾದದಲ್ಲಿ ಹೋಗ್ಬೇಕು. ನಮ್ಮ ರೋಗ ಬಂದರೆ ಎಲ್ಲಿಗೆ ಹೋಗ್ತೀವಿ? ಫಸ್ಟು ಡಾಕ್ಟ್ರಲ್ಲಿ ಹೋಗ್ತೀವಿ. ಡಾಕ್ಟ್ರಲ್ಲಿ ಬಿಟ್ಟು ಬೀಗರ ಮನೆಗೆ ಹೋಗ್ತೀವಿ ನಾವು. ರೋಗ ಬಂದಾಗ ಬೀಗರ ಮನೆಗೆ ಹೋಗೋದಿಲ್ಲ, ಮಾವನ ಮನೆಗೆ ಹೋಗೋದಿಲ್ಲ, ತವ್ರ ಮನೆಗೆ ಹೋಗೋದಿಲ್ಲ, ಯಾವುದು ಬೇಡ, ಮೊದಲು ಡಾಕ್ಟ್ರಲ್ಲಿ ಹೋಗ್ಬಂತೀವಿ. ಅದರಂತೆ ಈ ಭವರೋಗವನ್ನು ಯಾರಿಗೆ ಆಗ್ಯದ ಅವರೆಲ್ಲ ಎಲ್ಲಿ ಹೋಗ್ಬೇಕು? ನೆಟ್ಟಗಂದ್ರೆ ಸೀದಾ ಅಂತ ಗುರುವಿನಲ್ಲಿ ಹೋಗ್ಬೇಕು. ವೈದ್ಯರು ರೋಗ ಬಂದಂತ ನಮ್ಮ ಮನೆಗೆ ಬರಂಗಿಲ್ಲ. ಅವರು ಮನೆಗೆ ಬರ್ತಾರನ್ರಿ, ನಿಮ್ಮ ಮನೆಗೆ ರೋಗ ಬಂದದೇನು, ನಿಮಗೇನಾಗ್ಯದ ಅಂತ ಕೇಳಂಗಿಲ್ಲ. ವೈದ್ಯರಿಲ್ಲದಿಗೆ ನಾವೇ ಹುಡುಕ್ತಾ ಹೋಗ್ಬೇಕು. ಅದರಂತೆ ಭವರೋಗದಿಂದ ನಿವೃತ್ತಿ ಆಗಬೇಕಾದ್ರೆ ಗುರುಗಳು ಹುಡುಕ್ತಾ ಬರಂಗಿಲ್ಲ, ಗುರುಗಳನ್ನು ಹುಡುಕ್ತಾ ನಾವು ಹೋಗ್ಬೇಕು. ಹೌದಲ್ರಿ? ಆದರೆ ಬಹಳ ಪುಣ್ಯ ಇತ್ತು, ಭಾಳ ಪುಣ್ಯ ಇತ್ತಂದರೆ ಅಂಥ ಗುರುಗಳು ಶಿಷ್ಯರನ್ನು ಕೂಡ ಹುಡುಕ್ಯಂತ ಬರ್ತಾರೆ. ಬರಂಗಿಲ್ಲ ಅಂತಲ್ಲ, ಪುಣ್ಯ ಭಾಳ ಇರಬೇಕು. ಈಗ ನೋಡ್ರಿ, ಖೇಮಾಪುರಕ್ಕೆ ಬಂದೀವಿ, ನಾವೆಷ್ಟು ಪುಣ್ಯ ಮಾಡೀವಿ. ಊರವರು ಅಲ್ಲ, ಪರಿಚಯದವರಲ್ಲ, ನಾವೇನು ಸ್ವಲ್ಪ ಕಾಲಲ್ಲಿ ಏನೊಂದು ಚೂರು ಏನಾಗಿದೆ ಅಂದರೆ ಡಾಕ್ಟ್ರು 3 ಸಲ ಬಂದು ಹೋಗ್ಯಾರ. ನಾವಿದ್ದಲ್ಲಿ ಅವ್ರು ಬಂದವರು ಪಾಪ. ಅವರಿದ್ದಲ್ಲಿಗೆ ನಾವು ಹೋಗಿಲ್ಲಲ್ರಿ. ಇದಕ್ಕೆಲ್ಲ ಕಾರಣ ಏನು ಅಂದರೆ ಅವರು ನಮ್ಮ ಮೇಲೆ ಇಟ್ಟಂಥ ಒಂದು ಶ್ರದ್ಧೆ, ಒಂದು ಭಕ್ತಿ, ಒಂದು ವಿಶ್ವಾಸ ಏನದ. ಅಂಥ ಪುಣ್ಯದ ಬಲ ಇತ್ತಂದರೆ ನಾವಿದ್ದಲ್ಲಿಗೆ ಅವರು ಬರ್ತಾರೆ. ಅದರಂತೆ ಸದ್ಗುರು ಬಸವಾನಂದರು ಈ ಖೇಮ್ಲಾಪುರದ ಜನ ಮೊದಲು ಇರ್ತಕ್ಕಂಥ ಕೆಲವು ಪೂಜ್ಯರ ಆಗಿ ಹೋದರು. ಅವರೆಲ್ಲರ ಮಧ್ಯದಲ್ಲಿ ಈಗ ಸದ್ಯ ವರ್ತಮಾನದಂದರೆ ನಮ್ಮ ಸಿದ್ದನಗೌಡರು ಈಗ ಪ್ರಮಾಣ ಇಲ್ಲೇ ಮಠದ ಆಶ್ರಯದಲ್ಲಿ ಎಲ್ಲ ಇರ್ತಾರೆ. ಮೊದಲೆಲ್ಲ ಆಗಿ ಹೋದರು, ಅದೇನು ಪದೇ ಹೇಳೋದು ಬೇಕಾಗಿಲ್ಲ. ಈ ಊರವರು ಯಾರು ಹುಡುಕ್ತಾ ಹೋಗಿದ್ರಿ ಬಸವಾನಂದ್ರನ್ನ? ಯಾರಿಲ್ಲ. ಆದರೂ ಕೂಡ ನಮ್ಮ ರಾಯಚೂರಿನ 350-75 ಕಿಲೋಮೀಟರ್ ದೂರದಿಂದ ನಿಮ್ಮನ್ನು ಹುಡುಕ್ಯ ಅಂತ ಇಲ್ಲಿ ಬಂದ್ರಲ್ಲ, ನೀವೆಂಥ ಪುಣ್ಯಾತ್ಮರಂತ. ಇದು ಬಹಳ ವಿಚಾರ ಮಾಡೋದ. ಯಾಕಂದರೆ ಹಿಂದಿನ ಋಷಿಗಳು ಮುನಿಗಳ ಕಾಲದಲ್ಲಿ ಬಹಳ ನಾವು ಪ್ರಮಾಣ ಹಿಡಿಯಬೇಕಾಗಿಲ್ಲ. ಸಿದ್ಧಾರೂಢ ಮಹಾಸ್ವಾಮಿಗಳು ದೇವಮಲ್ಲಮ್ಮ ಗುರುಶಾಂತಪ್ಪ ಗರ್ಭದಲ್ಲಿ ಜನಿಸಿ 5-6 ವರ್ಷದಲ್ಲೇ ಅವರು ವಿದ್ಯಾಭ್ಯಾಸಕ್ಕೆ ತಿಲಾಂಜಲಿ ಕೊಟ್ಟು ಒಂದು ಮೂಲ ಸೂತ್ರವನ್ನು ಅರಿಬೇಕಂತೇಳಿ ಗುರುವಿನ ಆಜ್ಞೆ ಪ್ರಕಾರ
ನೀನು ಯೋಗ್ಯವಾದ ಗುರುಗಳನ್ನು ಹುಡುಕಿ ನೀನು ಕೇಳಿದ ಪ್ರಶ್ನೆ ನಾವು ಹೇಳೋಕ್ಕಾಗಲ್ಲ, ಇದು ಗುರುಗಳೇ ಹೇಳ್ತಕ್ಕಂಥ ಉತ್ತರ. ಗುರುವಿನ ಶೋಧನೆಯನ್ನು ಮಾಡಿದಾಗ ನಿಮಗೆ ಉತ್ತರ ಸಿಗಬಹುದು ಅಂದಾಗ ಅವರು ಎಷ್ಟು ವರ್ಷ ಅಂದರೆ 12 ವರ್ಷ ಪರ್ಯಂತರ 3-4 ವರ್ಷ ದೇಶ ಸಂಚಾರವನ್ನು ಮಾಡಿ 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 ಕೊನೆಗೆ ನಮ್ಮ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಯಾವ ಗಜದಂಡ ಅನ್ನುವಂಥ ಮಹಾಸ್ವಾಮಿಗಳನ್ನು ಆಶ್ರಯ ಮಾಡೋಕ್ಕೋಸ್ಕರವಾಗಿ ಅವರಲ್ಲಿ ಹೋದ್ರು. ಅವರು ಯಾರು ಹೋದ್ರಿ? ನಮ್ಮವ್ರು ನಿಮ್ಮವ್ರು ಅಲ್ಲ, ಅವತಾರ ಪುರುಷರಾದಂಥ ಸಿದ್ಧಾರೂಢ ಮಹಾಸ್ವಾಮಿಗಳೇ ಗುರು ಶೋಧನೆಗಾಗಿ ಅವರು ಸಂಚಾರವನ್ನು ಮಾಡಿ ಅವರ ಆಶ್ರಯದಲ್ಲಿ 12 ವರ್ಷ ಗುರು ಸೇವೆಯನ್ನು ಮಾಡಿ, ಇದು ಬಹಳ ಮುಖ್ಯ. ಗುರುಗಳು ಸಿಗಬಹುದು, ಗುರುಗಳ ಒಲಿಮೆ ನಮಗಾಗಬೇಕಾದ್ರೆ ಗುರು ಸೇವೆ ಯಾರು ಮಾಡಿರ್ತಾರೋ ಅವರಿಗೆ ಮಾತ್ರ ಕೃಪೆ ಆಗ್ತದೆ, ಇಲ್ಲಂತಲ್ಲ. ಡೆಲ್ಲಿಗೆ ಭಾಳ ಮಂದಿ ಯಾರಂದ್ರೆ ಎಲ್ಲರಿಗೂ ರಾಷ್ಟ್ರಪತಿ ಭವನ ಪ್ರವೇಶ ಅದೇನ್ರಿ. ರಿಕ್ಷಾ ಬಿಡೋರು ಯಾರ, ವ್ಯಾಪಾರ ಮಾಡೋರು ಯಾರ, ಹೋಟೆಲ್ ಮಾಡೋರು ಯಾರ, ಅನಂತ ಡಿಪಾರ್ಟ್ಮೆಂಟ್ ಜನ ಭಾಳಷ್ಟು ಜನ ಯಾರ. ಆದರೆ ಪ್ರವೇಶ ಮಾತ್ರ ರಾಷ್ಟ್ರಪತಿ ಭವನದಲ್ಲಿ ಅಲ್ಲಿ ತಮ್ಮ ಕಚೇರಿ ಕೆಲಸಗಾರರಿಗೆ, ಅದಕ್ಕಿಂತ ಹೆಚ್ಚಿಗೆ ಅಂದರೆ ರಾಷ್ಟ್ರಪತಿಯ ಮಗನಿಗೆ, ರಾಷ್ಟ್ರಪತಿಯ ಹೆಂಡತಿಗೆ ಮಾತ್ರ. ಅವರು ಯಾವ ಬೇಕಾವಾಗ ರಾಷ್ಟ್ರಪತಿಯನ್ನು ಭೇಟಿ ಆಗ್ಬೋದು, ಎಲ್ಲರೂ ಭೇಟಿ ಆಗಕ್ಕೆ ಸಾಧ್ಯ ಇಲ್ಲಲ್ಲ. ಅದರಂತೆ ಗಜದಂಡ ಶಿವಯೋಗಿಗಳು 12 ವರ್ಷ ಕುದುರೆ ಕಾಯುವಂಥ ಜಾಗದಲ್ಲಿ ಅವರು ಇದ್ದು ಆ ಸೇವೆಯನ್ನು ಮಾಡಿ ಕೊನೆಗೆ ಅವರ ಆಶೀರ್ವಾದ ಬಲದಿಂದ ಸುಬ್ಬಯ್ಯ ಶಾಸ್ತ್ರಿಯ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಯೋಗ್ಯವಾದ ಪುರುಷ ಅಂತ ತಿಳ್ಕೊಂಡು ಸಿದ್ಧ ಭಾರತಿ ಅಂತ ನೀವು ಸಂಚಾರವನ್ನು ಮಾಡುವಂತ ಅವರ ಆಶೀರ್ವಾದವನ್ನು ಪಡೆದುಕೊಂಡು ನಂತರ ಸಿದ್ಧಾರೂಢರು ಹೋದರು. ನಾನು ಯಾಕೆ ಹೇಳಿದೆ ಮಾತಂದರೆ, ಅಂತಹ ಸಿದ್ಧಾರೂಢರಿಗೆ ಇಂಥ ಒಂದು 12 ವರ್ಷ ಪರ್ಯಂತರವಾಗಿದ್ದು ಗುರು ಸೇವೆಯನ್ನು ಮಾಡಿ ಗುರು ಅಪ್ಪಣೆಯನ್ನು ಪಡೆದುಕೊಂಡು ಇವತ್ತು ಜಗತ್ತಿನಲ್ಲಿ ಗುರುರಾಜ ಸಿದ್ಧಾರೂಢ ಸಮರ್ಥ ಅಂತ ಜಗತ್ತಿನಲ್ಲಿ ಮಂಗಲ ಮಾಡ್ತದಂದರೆ ಅವ್ರು ಎಷ್ಟು ಕಷ್ಟಪಟ್ಟಾರಂತ ನಾವು ತಿಳ್ಕೋಬೇಕು. ಒಬ್ಬ ಗುರುವಿನ ಪಡಿಬೇಕಾದ್ರೆ ಎಷ್ಟು ಕಷ್ಟಪಟ್ಟಾರ. ಆದರೆ ಈ ಶ್ರೀಮಠದ ಈ ಭಾಗದ ಏನು ಶಿಷ್ಯರಿಂದ ಭಕ್ತರಿಂದ ಅಥವಾ ಈ ಗ್ರಾಮದ ಎಲ್ಲರಿಗೂ ಬಂತದು. ಅಂತಪ್ಪ ಬಸವಾನಂದ ಅಂತ ಮಹಾಸ್ವಾಮಿಗಳು ತಮ್ಮನ್ನ ಹುಡುಕಿ ಅಂತ ಇಲ್ಲಿಗೆ ಬಂದ್ರಲ್ಲ, ಎಷ್ಟು ಪುಣ್ಯ ಮಾಡಿರಿ ಅಂತ. ಪುಣ್ಯದಲ್ಲಿ ನೀವು ಶ್ರೇಷ್ಠ, ಜ್ಞಾನದಲ್ಲಿ ಬಸವಾನಂದರು ಶ್ರೇಷ್ಠ. ಜ್ಞಾನದಲ್ಲಿ ಅವರು ಬಹಳ ಶ್ರೇಷ್ಠ, ಬಹಳ ಉತ್ತಮವಾದ ವ್ಯಕ್ತಿಗಳು. ಪುಣ್ಯದಲ್ಲಿ ಆ ಪುಣ್ಯ ಇದ್ದದಕ್ಕೋಸ್ಕರ ಅವರು ನಿಮ್ಮನ್ನು ಹುಡುಕಿ ಅಂತ ಬಂದರು ನೋಡ್ರಿ. ಹಾಗಾಗಿ ಅವರಾಗಿ ಬಂದರೆ ನಮ್ಮ ಪುಣ್ಯ ಆದಂತ ತಿಳ್ಕೋಬೇಕು. ಒಂದು ವೇಳೆ ಬರದೇ ಇದ್ದರೆ ನಾವಾಗಿ ಆದರೂ ಹೋಗಿ ಶೋಧನೆ ಮಾಡಿ ಅಂತ ಗುರುವಿನ ಮುಂದೆ ನಾವೇನಾಗಬೇಕು. ಹುಟ್ಟು ಸಾವಿಗೆ ಬೇಸರ ಬಂದದಪ್ಪ, ಅದಕ್ಕಾಗಿ ನಾನು ನಿಮ್ಮನ್ನು ಹುಡುಕ್ತಾ ಸೀದಾ ಇಲ್ಲಿಗೆ ಬಂದೀನಿ. ನನಗೇನು ಬೇಕಾಗಿದೆ ಅಂದರೆ, ನನಗೆ ವಿಷಯ ಅಪೇಕ್ಷೆಗಳು ಬೇಡ ಆಗ್ಯದ, ಅಲ್ಲಿ ನಿರಾಸಕ್ತಿ ಅದ, ಆತ್ಮಜ್ಞಾನದಲ್ಲಿ ಆಸಕ್ತಿ ಅದ. ಆ ಕಾರಣ ಹಿಂದಿನ ಜನ್ಮದಲ್ಲಿ ಎಂದೋ ಲೇಸನ ಮಾಡಿ ಇಂದು ನಾನು ನಿಮ್ಮ ಅಡಿಗೆ ಬಂದೆ ಗುರುರಾಯ ಅಂತ. ನಾವೆಲ್ಲರೂ ಗುರುಪುತ್ರರಾಗಿ, ಯಾರೇ ಗುರು ಸಂಪ್ರದಾಯ ಯಾವುದೇ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಒಟ್ಟು ಯೋಗ್ಯವಾದ ಗುರುವಿನ ಸಮೀಪ ಯಾರೇ ಬಂದೀವಂದರೆ ಹಿಂದಿನ ಎಷ್ಟೋ ಜನ್ಮಗಳಲ್ಲಿ ಪುಣ್ಯವನ್ನು ಮಾಡಿ, ಹಿಂದಿನ ಜನ್ಮದಲ್ಲಿ ಎಂದೋ ಲೇಸನ ಮಾಡಿ, ಯಾವ ಜನ್ಮದಲ್ಲಿ ಎಂಥ ಪುಣ್ಯ ಮಾಡೇನೋ ಗೊತ್ತಿಲ್ಲ. ಆ ಪುಣ್ಯದ ಫಲದಿಂದ ಈ ಜನ್ಮದಲ್ಲಿ ನಿಮ್ಮ ಪಾದಕ್ಕೆ ಬಂದು ಬಿದ್ದೀನಿ ನಾನು. ನೋಡ್ರಿ ಎಷ್ಟು ಪುಣ್ಯ ಅನ್ನೋದು ಏನು ಕೆಲಸ ಮಾಡ್ತಂದ್ರೆ, ಒಬ್ಬ ಜನನ ಮರಣ ನಿವೃತ್ತಿ ಮಾಡುವಂಥ, ಮೋಕ್ಷವನ್ನು ಪ್ರಾಪ್ತಿ ಮಾಡುವಂಥ ಗುರುವಿನ ಸನ್ನಿಧಿಗೆ ತಂದು ಹಾಕೋದು ಪುಣ್ಯ. ಅದಕ್ಕಾಗಿ ಮಹಾತ್ಮರು ದುರಿತ ಕರ್ಮವನ್ನು ಅಲ್ಲದಿರ ಅಂದರು. ಪುಣ್ಯವನ್ನು ಮಾಡು. ಆ ಪುಣ್ಯ ಏನು ಮಾಡತ್ತಂದ್ರೆ ನಿನ್ನ ಮುಕ್ತನಾಗಿ ಮಾಡ್ತದ. ಮತ್ತು ಯಾಕೆ ಬಂದು ಈ ಜನ್ಮದಲ್ಲಿ ನನಗಂದರೆ, ನನಗೇನು ಬೇಕಾಗಿಲ್ಲ. ಭವ ಬಂಧನ ಕಳೆಯೋ ಗುರುರಾಯ ಸರ್ವಜ್ಞಾನ. ಈ ಜನನ ಮರಣ ಅಂತ ದುಃಖ ಅದಲ್ಲ, ಈ ದುಃಖವನ್ನು, ಈ ದುಃಖಕ್ಕೆ, ಈ ರೋಗಕ್ಕೆ ಔಷಧ ಕೊಡ್ರಷ್ಟೆ.
ಬೇರೆ ಯಾವುದಕ್ಕಲ್ಲ ಅಂತ ಶರಣಾಗತರಾದಾಗ ಇದು ಏನಾಗ್ತದಂದರೆ ಈ ಜನನ ಮರಣ ಬಾಧೆ ಅನ್ನುವಂಥದ್ದು ನಮಗೆ ಹೋಗ್ಬೇಕಾಗಿದ್ರೆ ಮೂಲ ನಮ್ಮ ಸ್ವರೂಪವನ್ನು ನಾವು ತಿಳಿಬೇಕಷ್ಟೆ. ಸ್ವರೂಪವನ್ನು ತಿಳಿಬೇಕು. ಎಷ್ಟೋ ಸಲ ಪ್ರವಾಹ ಬಂದದ, 3-4 ಸಲ ಪ್ರವಾಹ ಬಂತು. ಆ ಗೋಡೆಗೆ ಏನೋ ಡ್ಯಾಮೇಜ್ ಆಯಿತು, ಎಲ್ಲೋ ಬಿರುಕಾಯಿತು, ಏನೇನೋ ಆಯಿತು, ಹೆಚ್ಚು ಕಮ್ಮಿ ಇಲ್ಲ ಅಂತಲ್ಲ. ಯಾವುದಕ್ಕಾಯಿತು? ಗೋಡೆಗೆ ಆಯಿತು, ಮಠಕ್ಕಾಯ್ತು ವಿನ ಮಠದೊಳಗಿರುವಂಥ ಬೈಲಿಗೆ ಏನಾಗಿಲ್ಲ ನೋಡ್ರಿ. ಪ್ರವಾಹ ಬಂದೋಗಲ್ಲ, ನೀರಿಷ್ಟೆಲ್ಲ ಬಂದೋದು, ಈ ಬೈಲಿಗೆ ಏನೇನು ತೊಂದರೆ ಆಗ್ಯದ? ಆಗಿಲ್ಲಲ್ಲ. ಗೋಡೆಗೆ ತೊಂದರೆ ಆಯಿತು, ಹೌದಿಲ್ಲ? ಯಾಕೆ ಗೋಡೆಗೆ ತೊಂದರೆ ಆಯ್ತು ಅಂದರೆ ಇದು ಹುಟ್ಟ್ಯದ, ಮಠ ಹುಟ್ಟ್ಯದ. ಹುಟ್ಟಿದ ಕಾರಣ ಅದು ವಿಕಾರ ಆಯ್ತು ನೋಡ್ರಿ. ಪ್ರವಾಹ ಬಂದಾಗ ಮನೆ ಬಿದ್ದೋದು ಅಥವಾ ಏನೇನೋ ಆದವು. ಆದರೆ ಎಲ್ಲರ ಮನೆಯೊಳಗಾದ ಬೈಲಾದಲ್ಲ, ಯಾರ ಮನೆಗಳ ಬೈಲಿಗೆ ಏನೇನು ಆಗ್ಯದನ್ರಿ? ನಿಮ್ಮ ಮನೆಗಳಿಗೆಲ್ಲ ಧೂಕ ಆಗ್ಯಾವ. ಮನೆಯೊಳಗಿನ ಬೈಲಿಗೆ ಏನಾಗಿಲ್ಲ ನೋಡ್ರಿ, ಹೌದಿಲ್ಲ? ಬೈಲಿಲ್ಲದೆ ಮಠ ಮನೆ ಕಟ್ಟಕ್ಕೆ ಬರೋಂಗಿಲ್ಲ. ಕಟ್ಟಿದ ಮಠಕ್ಕೆ ಮನೆಗೆ ಏನಾನ ನಷ್ಟ ಆದರೆ ಬೈಲಿಗೆ ಏನೂ ಆಗೋದಿಲ್ಲ. ಏನಾಗಿಲ್ಲ ನೋಡ್ರಿ ಬೈಲಿ. ಇಂಥ ಬೈಲಲ್ಲಿ ಇಂಥ 100 ಮಠಗಳು ಹುಟ್ಟಬೋದು, 100 ಮಠಗಳು ನಾಶ ಆಗ್ಬೋದು. 100 ಮನೆಗಳನ್ನು ಕಟ್ಟಬಹುದು, 100 ಮನೆ ಬೀಳ್ಬೋದು. ಆದರೆ ಮಠದಲ್ಲಿದ್ದಂಥ ಬೈಲಿಗೆ, ಮನೆಯಲ್ಲಿದ್ದಂಥ ಬೈಲಿಗೆ ಏನೂ ಇಲ್ಲ, ಅದಕ್ಕೆ ನಾಶನೇ ಇಲ್ಲ. ಅದರಂತೆ ನಮ್ಮ ನಿಮ್ಮ ಹೃದಯದಲ್ಲಿ ಇರುವಂಥ ಒಂದು ಆತ್ಮ ಅನ್ನುವಂಥ ಒಂದು ಬೈಲಾದ, ಆ ಬೈಲೇ ನಮ್ಮ ಸ್ವರೂಪ ಅದ. ಅದರಲ್ಲಿ ಹುಟ್ಟಿದಂಥ ಈ ಶರೀರ ಅನ್ನೋದು ಒಂದು ಮನೆ ಹುಟ್ಟಿದಂಗೆ ಶರೀರ ಹುಟ್ಟ್ಯಾದ. ಅವನ ಸಣ್ಣದ 33 ಲಕ್ಷ ರೂಪಾಯಿದ್ದು ಒಂದು ಸಣ್ಣ ಮನೆ ಕಟ್ಟಾನ, 30 ಲಕ್ಷ ರೂಪಾಯಿದ್ದು ಒಂದು ಬಿಲ್ಡಿಂಗ್ ಕಟ್ಟಾನ, ಇನ್ನು 3 ಕೋಟಿದು ಒಂದು ಅಂತಸ್ತನ್ನು ಕಟ್ಟ್ಯಾರ, ಹೌದಿಲ್ಲ ರೀ? 3 ಲಕ್ಷ 30 ಲಕ್ಷ 3 ಕೋಟಿಗೆ ಬಹಳ ವ್ಯತ್ಯಾಸ ಆದಿಲ್ಲ ರೀ, ಸಮ ಇಲ್ಲ. ಆದರೆ ಆ 3 ಕೋಟಿ ಮನೆಯಲ್ಲಿ, 30 ಲಕ್ಷದ ಮನೆಯಲ್ಲಿ, 3 ಲಕ್ಷದ ಮನೆಯಲ್ಲಿ ಬೈಲು ಮಾತ್ರ ಒಂದೇ ಆದ ನೋಡ್ರಿ, ಹೌದಲ್ರಿ? 3 ಕೋಟಿ ಮನೆ ಆದಂದ್ರೆ ಬೈಲೇನು ದೊಡ್ಡದ ಏನಲ್ಲಿ? 3 ಲಕ್ಷ ರೂಪಾಯಿ ಸಣ್ಣ ಮನೆಯಲ್ಲಿ ಇದ್ದಂಥ ಬೈಲೆ 3 ಕೋಟಿ ಮನೆಯಲ್ಲಿ ನಾವ. ಆ ಬೈಲು ಏಕಾದ. ಆ ಬೈಲಿನಲ್ಲಿ ಅನೇಕ ಮನೆಗಳು ಹುಟ್ಟ್ಯಾವ. ಯಾಕಂದ್ರೆ ಅದು 3 ಕೋಟಿ ಯಾಕಂದ್ರೆ ಶ್ರೀಮಂತಿಕೆ ಬಡತನದ ಮೇಲೆ ಅವರು 3 ಕೋಟಿದು ಕಟ್ಟಿದರು. ಮಧ್ಯಸ್ಥ 30 ಲಕ್ಷದ ಕಟ್ಟಿದ, ಬಡವ 3 ಲಕ್ಷದ ಕಟ್ಟಿದ, ಹೌದಿಲ್ಲ? ಆದರೆ ಬೈಲು 3 ಕೋಟಿನಲ್ಲ, 30 ಲಕ್ಷನಲ್ಲ, 3 ಲಕ್ಷನಲ್ಲ. ಅದರಂಗೆ ಎಲ್ಲ ಜೀವರಾಶಿಗಳಲ್ಲಿ ಇರ್ತಕ್ಕಂಥ ಆ ಆತ್ಮ ಅನ್ನುವಂಥದ್ದು ಒಂದೇ ಆದ, ಒಂದೇ ಪ್ರಕಾರ ಇರೋದು. ಆದರೆ ಇಲ್ಲಿ ವ್ಯತ್ಯಾಸ ಯಾಕೆ ಕಾಣ್ತಾವಂದರೆ, ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದವರಿಗೆ ಶ್ರೀಮಂತಿಕೆ, ಆರೋಗ್ಯ, ಸಂಪತ್ತು, ಸುಖ, ಅದು ಒಂದು. ಅದತ್ಯ ದೋಷಣ ದರಿದ್ರೋ ಭವತಿ. ಹಿಂದಿನ ಜನ್ಮದಲ್ಲಿ ದಾನ ಮಾಡಲಿಲ್ಲ, ಧರ್ಮ ಮಾಡಲಿಲ್ಲ, ಪುಣ್ಯ ಕಾರ್ಯ ಮಾಡಲಿಲ್ಲ ಅಂದರೆ ಅವ್ರಿಗೆ ಯಾಕೆ ಇಂಥ ಭಿಕ್ಷೆ ಬೇಡುವಂಥ ವೃತ್ತಿ ಯಾಕೆ ಬಂತು ಅಂದರೆ, ಅವನು ಹಿಂದೆ ಮಾಡಿದ ಪಾಪದಿಂದ. ಪುಣ್ಯದಿಂದ ಶ್ರೀಮಂತಿಗೆ ಬಂದದ, ಪಾಪದಿಂದ ಬಡತನ ಬಂದದ. ಆ ಪುಣ್ಯಾತ್ಮನಲ್ಲಿ ಪಾಪಾತ್ಮನಿರಲಿ, ಅವರಲ್ಲಿ ಇರ್ತಕ್ಕಂಥ ಜೀವಾತ್ಮ ಮಾತ್ರ ಅವನು ಪುಣ್ಯಾತ್ಮನಲ್ಲ, ಪಾಪಾತ್ಮನಲ್ಲ. ಹಾಗೆ ನಮ್ಮೆಲ್ಲರ ಹೃದಯದಲ್ಲಿ ಇರ್ತಕ್ಕಂಥ ಏನು ಆತ್ಮ ಅದಲ್ಲ, ಅದು ಯಾವಾಗಲೂ ಹೇಗಿದೆ ಅಂದರೆ, ಮನೆಯೊಳಗಿನ ಬಯಲು ಮನೆಗೆ ಅಸಂಗವಾಗಿದ್ದಂತೆ, ಮನೆಯೊಳಗಿನ ಬಯಲು ಮನೆಯೊಳಗೆ ಇದ್ದು ಮನೆಗೆ ಅಸಂಗವಾಗಿ ಅಂತ. ಈಗ ಬಯಲಾದ ಬಯಲಂದ್ರೆ ನಾವೆಲ್ಲ ಕುಂತಿದ್ದೆ ಬಯಲು.
ಇದು ಮಠ ಕಟ್ಟಲಿಕ್ಕೆ ಆಧಾರ ಈ ಬೈಲೆ ನೋಡ್ರಿ. ಈ ಬೈಲಿದ್ದಿಲ್ಲ ಮಠ ಕಟ್ಟಕ್ಕೆ ಆಗ್ತಿದ್ದಿಲ್ಲ, ಹೌದಲ್ರಿ? ಇದು ಮಠಕ್ಕೆ ಆಶ್ರಯನಾಗ್ಯದ, ಮತ್ತು ಮಠದ ಒಳಗನ ಅದ. ನಾವು ಎಲ್ಲಿ ಕುಂತೀವಿ ಈಗ? ಮಠದಾಗ ಕುಂತೀವಿ ಅಂತ ಹೇಳ್ತೀವಲ್ಲ, ಮಠದಾಗ ಕುಂತಿಲ್ಲ, ನಾವು ಬೈಲಾಗ ಕುಂತೀವಿ. ಬೈಲಿಲ್ಲ ಗೋಡೆ ಕೂಡಕತ್ತದ. ಏನು ಗೋಡೆ ಕೂಡ್ಬೇಕಾದ್ರೆ ಕೊನೆಗೆ ಒಂದು ದಿವಸ ಅದು, ಕೊನೆಗೆ ಅಂತಿಮದಲ್ಲಿ ಎಲ್ಲರೂ ಗೋಡೆ ಕೊಡ್ತೀವಿ. ನಾವೆಲ್ಲ ಕೂತದ್ದು ಬೈಲು, ಆದರೆ ಹೇಳೋದು ಮಠ. ಇದು ಮಠದಾಗದ. ಈ ಮಠಕ್ಕೆ ಸಂಘ ಇಲ್ಲದ, ಅಸಂಘ, ಹೌದಲ್ರಿ? ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಪರಮಾತ್ಮ ಹೇಗಿದ್ದಾನ ಅಂದರೆ, ಒಡಲೊಳಗೆ ಇದ್ದು ಒಡಲಿಂಗೆ ಆಧಾರವಾಗಿ ಒಡಲ ಸೋಂಕದ ಇರುವ ಪರಿ ನೋಡ ಅಂತ ಶರಣರು ಹೇಳ್ತಾರೆ. ಒಡಲೊಂದು ಶರೀರ ಒಳಗನೆ ಆದ, ಒಡಲೊಳಗೆ ಇದ್ದು ಒಡಲಿಂಗೆ ಆಧಾರವಾಗಿ. ಈ ಶರೀರಕ್ಕೆ ಆಧಾರ ಯಾವುದಂದರೆ ಅದೇ ಪರಮಾತ್ಮನ ಆಧಾರ. ಮತ್ತು ಈ ಶರೀರಕ್ಕೆ ಬರ್ತಕ್ಕಂಥ ಏನೇನು ಅವಲ್ಲ, ಬಹಳ ಅವ. ಅನ್ನಮಯ ಕೋಶ ಆದ, ಪ್ರಾಣಮಯ ಕೋಶ ಆದ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಲ್ಲ. ನಮಗೆ ಈ ದೇಹಕ್ಕೆ ಜನನ ಮರಣ ಬರ್ತಾವಿಲ್ರಿ, ಇದು ಬರ್ತಾವ. ನಮ್ಗೆ ಹಸಿವು ನೀಡಲಿಕ್ಕೆ ಆಗ್ತದಿಲ್ಲ, ಆಗ್ತಾವ. ಇವೆಲ್ಲ ಯಾವ ಶರೀರಕ್ಕೆ ಸಂಬಂಧ ಅಂದರೆ, ಜನನ ಮರಣಕ್ಕೆ ಶರೀರವೇ ಸಂಬಂಧವೇನ, ಆತ್ಮ ಸಂಬಂಧ ಅಲ್ಲ. ಅಂದರೆ ಜನನ ಮರಣ ದೇಹಕ್ಕೆ, ಹಸಿವು ತೃಷೆ ಪ್ರಾಣಕ್ಕೆ. ಪ್ರಾಣಕ್ಕೆ ಅನ್ನ ನೀರು ಯಾರಿಗೆ ಬೇಕಾಗಿದ್ರಿ ಅಂತ ವಿಚಾರ ಮಾಡಬೇಕು. ದೇಹಕ್ಕೆ ಬೇಕಾಗಿಲ್ಲ, ಜೀವನಿಗೂ ಬೇಕಾಗಿಲ್ಲ, ಆತ್ಮಗಂತೂ ಮೊದಲೇ ಬೇಕಾಗಿಲ್ಲ. ಮತ್ತು ದಿವಸ ಒಂದು 3-4 kg ತಿಂತೀವಲ್ರಿ ಊಟ ಅಂತ. ಯಾರಿಗೆ ಅಂದರೆ ಇದು ಪ್ರಾಣಕ್ಕಂತ ಅರ್ಥ. ಪ್ರಾಣಕ್ಕಂತ ನಿರ್ದಿಷ್ಟವಾಗಿ ಹೇಗೆ ಹೇಳಿದ್ರಂತ ವಿಚಾರ ಮಾಡಿದ್ರೆ, ಯಾರಾದರೂ ದೇಹವನ್ನು ಬಿಟ್ಟಾಗ, ದೇಹ ಬಿಡ್ತಾರಲ್ರಿ ಸತ್ತಾಗ, ಅವರಿಗೆ ಬಾಯಿ ಆದ, ದೇಹ ಆದ, ಎಲ್ಲವೂ ಬದುಕಿದಾಗ ಏನಾವ ಎಲ್ಲವೂ ಆವ, ಹೌದಿಲ್ರಿ? ಪ್ರಾಣ ಒಂದೇ ಇಲ್ಲ ಅವಾಗ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ನೀರು, ಸ್ವಲ್ಪ ಅನ್ನ ಬಾಯಲ್ಲಿ ಹಾಕಿರಿ ನೋಡು. ಬಾಯಿ ಥರದ್ದು ಹಿಂಗೆ ಹಾಕಿದ್ರೆ ಬಚ್ಚಲಲ್ಲಿ ನೀರು ಹೆಂಗಿರ್ತಾವ ಹಂಗೆ ನಿಂತು ಬಿಡ್ತಾವೆ. ಯಾಕೆ ಒಳಗೆ ಹೋಗ್ತಿಲ್ಲ? ಆ ತಿಂಬೋನೇ ಒಳಗಿಲ್ಲೀಗ. ಯಾರಿಗೆ ಹಸಿವು ತೃಷೆ, ಪ್ರಾಣಕ್ಕೆ ಬೇಕಾಗ್ಯದ ಅನ್ನ ನೀರು. ಆ ಪ್ರಾಣ ಹೋದಾಗ ದೇಹದಲ್ಲಿ ಹಾಕಿದ್ರೆ ಹೆಂಗೆ ಹೋಗ್ತಾ? ಅನ್ನ ಹೋಗೋದಿಲ್ಲ, ನೀರು ಹೋಗೋದಿಲ್ಲ. ಅಂದ್ರೆ ಅರ್ಥ ಆಯ್ತಲ್ಲ, ನಮ್ಮ ದೇಹದಲ್ಲಿ ನಾವು ಉಣ್ತೀವಿ, ನಾವು ತಿಂತೀವಿ, ನಾವು ದೇಹ ಸ್ಥೂಲ ಅದ, ಜಡ. ಇದು ಉಣ್ಣೋದನ್ನಲ್ಲ, ನೀರು ಕುಡಿಯೋದನ್ನೆಲ್ಲ. ಪ್ರಾಣಕ್ಕೆ ಇವೆಲ್ಲ ಬೇಕಾಗ್ಯದ. ಸ್ಥೂಲ ದೇಹಕ್ಕೆ ಜನನ ಮರಣ ಬೇಕಾಗ್ಯದ. ಸುಖ ದುಃಖ ಯಾರಿಗಿರಿ ಈ ದೇಹದಲ್ಲಿ ಆಗೋದು? ಮನಸ್ಸಿಗೆ ಸುಖ ದುಃಖವೇನ, ದೇಹಕ್ಕೆ ಸುಖನೇ ಇಲ್ಲ, ದುಃಖನೇ ಇಲ್ಲ. ಮನಸ್ಸಿಗೆ ಸುಖ ಆಗ್ತದ, ಮನಸ್ಸಿಗೆ ದುಃಖ ಆಗ್ತದ ಅಂತ ಹೆಂಗೆ ಹೇಳ್ತಾರೆ? ಅನುಭವಕ್ಕೆ ಬರ್ಬೇಕಲ್ಲ. ನಾವು ಮೊದಲೇ ಹೇಳೀನಿ, ವೇದಾಂತ ಶಾಸ್ತ್ರ ಅಂದರೆ ಬಹಳ ವಾಕ್ಯದ್ರು 1-2 ಮಾತಾದರೂ ಅರ್ಥ ಆಗ್ಬೇಕು ಅಂದ್ರೆ ಅದು ವೇದಾಂತ ಶಾಸ್ತ್ರ. ಮನಸ್ಸಿಗೆ ದುಃಖ ಅಂತ ಹೆಂಗೆ ಹೇಳ್ತಾರೆ? ಜಾಗ್ರಾವಸ್ಥೆಯಲ್ಲಿ ನಮಗೆ ಏನಾನ ಆದ ತಕ್ಷಣ ನಮಗೆ ದುಃಖ ಆಗ್ತದೆ, ಗೊತ್ತಾಗ್ತದೆ ಹಿಂಗೆ ಆಗ್ಯದಂತ. ನಿದ್ರಾವಸ್ಥೆಯಲ್ಲಿ ಮನಸ್ಸು ಲಯ ಆಗಿರ್ತದೆ. ನಿದ್ರಾವಸ್ಥೆಯಲ್ಲಿ ಮನಸ್ಸು ಲಯ ಆಗಿರ್ತದೆ. ಹಾಗಾಗಿ ಜಾಗ್ರದಲ್ಲಿ ಮನಸ್ಸು ಇರುವ ಕಾರಣ ಆ ಮನಸ್ಸಿಗೆ ಸುಖ ಆಗ್ತದೆ, ದುಃಖನೂ ಆಗ್ತದೆ. ಒಂದು ಸಲ ಸುಖ ಆಗ್ತದೆ, ಒಂದು ಸಲ ದುಃಖ ಆಗ್ತದೆ. ಆ ಮನಸ್ಸು ನಿದ್ರಾವಸ್ಥೆ ಇಲ್ಲದ ಕಾರಣ ನಮ್ಮ ಮೈ ಮೇಲೆ ಒಂದು ಹಾವು ಹಿಂಗೆ ಹೋದ್ರೂ ಗೊತ್ತಾಗಲ್ಲ, ಚೋಳು ಹೋದ್ರೂ ಗೊತ್ತಾಗಲ್ಲ. ಯಾವುದು ಏನೇ ಆದರೂ ಕೂಡ ನಮಗೆ ಅಲ್ಲಿ ಯಾವುದು ಅನುಭವ ಆಗೋದಿಲ್ಲ, ಬರೀ ಆನಂದವಾಗಿರ್ತವಲ್ಲ. ಮತ್ತು ಆ ಸುಖ ದುಃಖ ಯಾಕೆ ಆಗಲಿಲ್ಲ ಅಲ್ಲಿ ಅಂದರೆ, ಸುಖ ದುಃಖ ಅನುಭವಿಸುವ ಮನಸ್ಸೇ ಲಯ ಆಗ್ಯದ. ಆ ಮನಸ್ಸು ಜಾಗ್ರಾವಸ್ಥೆಯಲ್ಲಿ ಮತ್ತೆ ಹೊರಗೆ ಬರುತ್ತಲ್ರಿ, ಮತ್ತೆ ಶುರುವಾಯ್ತು ನೋಡ್ರಿ. ಸಂಸಾರದ ಸುಖ ಆಗಲಿ, ಇನ್ನೊಂದು ಸುಖ ದುಃಖ ಇವೆಲ್ಲ ತೋರ್ತಾವೆ. ಅಂದ್ರೆ ಅರ್ಥ ಏನಾಯಿತು? ಅದು ಸುಖ ದುಃಖ ಯಾರಿಗೆ ಹೇಳಬೇಕು ದೇಹದಲ್ಲಿ ಅಂದರೆ, ಮನಸ್ಸಿಗೆ ಸುಖ ದುಃಖವನ್ನು ಹೇಳಬೇಕು.
ಮತ್ತು ಬಹಳ ಬುದ್ಧಿವಂತರಾಗಿ ನ್ಯಾಯನೇ ಹೇಳ್ಬೋದು ಅಥವಾ ರಾಜ್ಯವನ್ನು ಆಳ್ಬೋದು, ಬಹಳ ಬುದ್ಧಿವಂತರಾಗಿರ್ಬೋದು. ಈ ಬುದ್ಧಿ ಯಾರಿಗೆ ಹೇಳಬೇಕಾಗಿದೆ ಅಂದರೆ ಮನಬುದ್ಧಿ ಅಂತ ಒಳಗೊಂದು ಬುದ್ಧಿ ಅದ. ನಿಶ್ಚಯ ಮಾಡೋದು, ನಿರ್ಣಯ ಮಾಡೋದು ಬುದ್ಧಿ. ಈಗ ನೀವು ಎಷ್ಟೆಲ್ಲ ಕೂಡಿ ನಾಳೆ 31/1/2 ನಮ್ಮ ಮಠದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಂತ ನಿಶ್ಚಯ ಮಾಡಿಲ್ಲ. ಈ ಯಾರು ಮಾಡಿದ್ದು ಈ ದೇಹದಾಗ? ಶರೀರ ಮಾಡಿಲ್ಲ, ಮನಸ್ಸು ಮಾಡಿಲ್ಲ, ಇಂದ್ರಿಯಾದಿಗಳು ಮಾಡಿಲ್ಲ. ನಿಮ್ಮೆಲ್ಲರ ಬುದ್ಧಿ ಕೆಲಸ ಮಾಡಿ ಇದೊಂದು ನಿಶ್ಚಯ ಮಾಡಿಬಿಟ್ರಿ, ಮಾಡಲೇಬೇಕು ಅಂತ. ಅದು ಬುದ್ಧಿಯ ನಿಶ್ಚಯ, ನಿರ್ಣಯ. ಮತ್ತು ಈ ದೇಹದಲ್ಲಿ ಒಂದೊಂದು ಭಾಗಕ್ಕೆ ಒಂದೊಂದು ಹಂಚೆ ಹಾಕಿದಾಗ ಆತ್ಮನಿಗೆ ಏನು ಸಂಬಂಧ ಅದ? ಆತ್ಮನಿಗೆ ಏನಿಲ್ಲ. ಅವನು ಹುಟ್ಟು ಇಲ್ಲ, ಸಾವು ಇಲ್ಲ, ಹಸಿವನಿಲ್ಲ, ನೀರಡಿಕೆ ಇಲ್ಲ, ಸುಖನೂ ಇಲ್ಲ, ದುಃಖನೂ ಇಲ್ಲ, ನಿಶ್ಚಯನಿಲ್ಲ, ನಿರ್ಣಯನಿಲ್ಲ. ಅಂದರೆ ಇವೆಲ್ಲಕ್ಕೂ ಸಾಕ್ಷಿ ಆಗಿರುವನು. ಒಡಲೊಳಗೆ ಇದ್ದು ಒಡಲಿಂಗ ಆಧಾರವಾಗಿ ಒಡಲ ಸೋಂಕದ ಪರಿಯ ನೋಡ. ಈ ದೇಹದ ಜನನ ಮರಣನೂ ಅವನಿಗೆ ಸಂಬಂಧ ಇಲ್ಲ. ನಿಮಗೆ ಸಂಬಂಧ ಇಲ್ಲ. ನಿಮಗಂದ್ರೆ ನಿಮ್ಮ ಸ್ವರೂಪಕ್ಕೆ, ದೇಹಕ್ಕಂದ್ರೆ ಸಂಬಂಧ. ಸ್ವರೂಪಕ್ಕೆ ಜನನಿಲ್ಲ, ಮರಣಿಲ್ಲ, ಹಸಿವಿಲ್ಲ, ತೃಷೆ ಇಲ್ಲ, ವಿಕಾರಿಲ್ಲ, ಯಾವುದು ಇಲ್ಲದೆ ಇರುವಂಥ ಏಕೈಕ ವಸ್ತು ಯಾವುದು ಪರವಸ್ತು ಅಂದರೆ ನಮ್ಮೆಲ್ಲರ ಅಂತರಂಗದಲ್ಲಿ ಇರುವಂಥ ಆತ್ಮ ಏನದ, ಆತ್ಮನಿಗೆ ಯಾವ ಇಲ್ಲ. ಅದಕ್ಕಾಗಿ ಯಾರು ಇಂಥ ಜ್ಞಾನವನ್ನು ಪಡ್ಕೊತಾರ ಸಾವಿನಲ್ಲಿ ಅವರು ಎಂದೂ ಭಯ ಪಡಂಗಿಲ್ಲ. ಸಾವು ಯಾರಿಗಂದರೆ ದೇಹ ಸಾಯ್ತದ, ಹೌದಲ್ರಿ? ಅದಕ್ಕೊಂದು ಪ್ರಮಾಣ ಹೇಳಬೇಕಾಗ್ಯದ. ಈ ದೇಹದ ಮೇಲೆ ಯಾರಿಗೆ ನಂದು ಅನ್ನೋ ಭಾವ ಅದ, ಇವೆಲ್ಲ ಅವನಿಗೆ ಸಂಬಂಧಪಡ್ತಾವ. ದೇಹ ನಂದಂದಗಳೇ ನಾ ಸಾಯ್ತೀನಿ ಬಂತಲ್ರಿ. ದೇಹ ನಂದಲ್ಲ ಅಂದಾಗ ನೀವು ಸಾಯಂಗಿಲ್ಲ. ಅದಕ್ಕೆ ಬಸವಣ್ಣಂದ್ರು ಒಂದು ಮಾತು ಹೇಳ್ತಿದ್ರು. ಒಂದು ಊರಲ್ಲಿ ದೊಡ್ಡ ಅಗಸೆ ಇದ್ದ ಊರಿದ್ದು, ಮೊದಲು ಅಗಸೆ ಅಂತಿದ್ದು, ನಿಮ್ಮೂರಾಗಿದ್ದು ಇಲ್ಲ ಗೊತ್ತಿಲ್ಲರಿ. ಅಗಸೆ ಹೊರಗಡೆ ನಿಮ್ಮಂಗೆ ಒಂದು 2 ಮನೆ ಕಟ್ಟಿದ್ರು. ಆ ಮನೆಯಲ್ಲಿ ರೈತರು ವಾಸ ಮಾಡ್ತಿದ್ರು. ಆ ರೈತರ ಒಕ್ಕಲುತನಕ್ಕಾಗಿ ಒಳ್ಳೆ ಉತ್ತಮವಾದ 2 ಜೋಡು ಎತ್ತುಗಳು ಅವ್ರ ಮನೇಲಿದ್ದವು, ಇವ್ರ ಮನೇಲಿದ್ದವು. ಆವಾಗ ನಿಮ್ಮಂಥವ್ರು ಊರು ಒಳಗಿಂದ ಹೊರಗೆ ಬರ್ತಿದ್ರಿ. ಬರುವಂಥ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಹೊರಗೆ ಕಟ್ಟಿ ಕುಂತು ಗುಳು ಅಂತ ಅಳ್ತಿದ್ದ. ಪ್ರತಿದಿನ ನಗ್ತಾ 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 ಇರುವಂಥ ವ್ಯಕ್ತಿ ಇವತ್ತು ಅಳ್ತಿದ್ದ. ಕೇಳಿದ್ರು, ಯಾಕಪ್ಪ ಅಳ್ತಾ ಇದ್ದಿ, ಕಾರಣ ಏನಾಗ್ಯದ ಅಂತ ಕೇಳಿದಾಗ, ಇಲ್ರಿ ಈ ವರ್ಷ ನಮ್ಮದು ಭಾಳ ಕಷ್ಟ ಆಯಿತು. ಯಾಕೆ? ಒಕ್ಕಲತನ ಮಾಡೋಕ್ಕೋಸ್ಕರವಾಗಿ ಜಾತ್ರೆಯಲ್ಲಿ 2 ಎತ್ತು ತಂದಿದ್ದೆ. ಆ 2 ಎತ್ತಿನಲ್ಲಿ ಒಂದು ಎತ್ತು ಸತ್ತು ಹೋಯಿತು, ನಮ್ಮ ಒಕ್ಕಲತನ ನಿಂತೋಯ್ತು, ಬಹಳ ಕಷ್ಟ ಆಯಿತು ಅಂತ ಅಳ್ತಾ ಇದ್ದ. ಆವಾಗ ಅವ್ರು ಹೇಳಿದ್ರು, ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಹತ್ರ ಏನು ಎತ್ತಂತೂ ಬದುಕಲ್ಲ, ಮುಂದೆ ಏನಾದರೂ ಪ್ರಯತ್ನ ಮಾಡಿ ಈ ವರ್ಷ ವ್ಯವಸಾಯವನ್ನು ಮಾಡು, ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಹೋದ. ಪಾಪ ಅವನಿಗೆ ದುಃಖ ತಾಳಕ್ಕಾಗಲಿಲ್ಲ, ಹಂಗೆ ಅಳ್ತಾ ಇದ್ದ. ಒಂದು 2-3 ದಿನ 4-8 ದಿನ ಆಯಿತು, ಸಮಾಧಾನ ಆಯಿತು. ಆ ಮನೆ ಆ ಕಡೆ ವ್ಯಕ್ತಿ ಏನಿದ್ದ, ಎತ್ತು ಸತ್ತಂಥ ವ್ಯಕ್ತಿ ಅಳ್ತಾ ಇದ್ದ. ಆ ಕಡೆ ಮನೆಯವನು ನಗ್ತಾ ಇದ್ದ. ಆತಂದ ಇವನು ಯಾಕೆ ನಗುತ್ತಾನ ಅಂದರೆ, ಪಾಪ ಅವನು ಎತ್ತು ಸತ್ತನ ಅಳ್ತಾ ಇದ್ದಾನ, ಇವನು ನಗುತ್ತಾನ, ಇರ್ಲಿ ಬಿಡು ಅಂತೇಳಿ ಹೋದ್ರು ಅವರು. ಒಂದು 8-10 ದಿನ ಆದಮೇಲೆ ಮತ್ತೆ ಆ ವ್ಯಕ್ತಿ ಬರುವಾಗ ಪಕ್ಕದ ಮನೆಯವನು ಎತ್ತು ಸತ್ತಿತ್ತು. ಮೊದಲಿನ ಎತ್ತು ಸತ್ತಿತ್ತಲ್ಲ ಆ ಮನೆ ಅಲ್ಲ, ಪಕ್ಕದ ಮನೆ. ಅವತ್ತೇನು ನಕ್ಕಿದ್ನಲ್ಲ ಅವನ ಮನೆಗೆ ಎತ್ತು ಸತ್ತಿತ್ತು. ಇವತ್ತಿದ್ರೆ ಅವನು ಅಳಕತ್ತಿದ್ದ, ಇವನು ನಗಕತ್ತಿದ್ದ. ಅವನು ವಿಚಾರ ಮಾಡಿದ, ಬುದ್ಧಿವಂತರು ವಿಚಾರ ಮಾಡ್ತಾರೆ. ಯಾಕಂದರೆ ಅಲ್ಲ, ಎತ್ತು ಸತ್ತಿತು ಅಂದರೆ ಆ ದುಃಖ ಎಲ್ಲರಿಗೂ ಆಗ್ಬೇಕಲ್ಲ, ಹೌದಲ್ರಿ? ಇವನಿಗೂ ಆಗ್ಬೇಕು, ಅವನಿಗೆ ಆಗ್ಬೇಕು. ಎತ್ತಿನಿಂದ ದುಃಖ ಅಂದರೆ ಎಲ್ಲರಿಗೂ ಆಗ್ಬೇಕು. ಇವನಿಗೆ ದುಃಖ ಆಗ್ಯದ, ಅವನಿಗಿದ್ರೆ ಅವತ್ತು ನಗ್ತಾನ, ಸುಖ ಆಗ್ಯದ. ಇವತ್ತು ಇವನು ನಗ್ತಾ ಇದ್ದಾನ, ಅವನು ಅಳ್ತಿದ್ದಾನ. ಅವತ್ತು ಸತ್ತದ್ದು ಎತ್ತೆ, ಇವತ್ತು ಸತ್ತದ್ದು ಎತ್ತೆ.
ಅದು ಇಬ್ಬರು ನಗಬೇಕಾಗಿತ್ತು, ಇಲ್ಲಾಂದ್ರೆ ಇಬ್ಬರು ಅಳಬೇಕಾಗಿತ್ತು. ಒಮ್ಮೆ ಅವನು ನಗ್ತಾನ, ಒಮ್ಮೆ ಇವನು ನಗ್ತಾನ. ಇದೇನು ವಿಚಿತ್ರ ಅಂದ್ರೆ ಅವರು ಕೊನೆಗೆ ಕೇಳಿದ್ರು, ಅಲ್ಲೋ ಅವತ್ತ ಎತ್ತು ಸತ್ತಿತ್ತು, ಅವತ್ತು ನೀನು ನಗ್ತಾ ಇದ್ದಿ, ಈಗ ಎತ್ತು ಸತ್ತದಲ್ಲ, ಈಗ ಯಾಕೆ ಅಳ್ತಿದ್ದಿ? ಅವತ್ತು ಅಳಬೇಕಾಗಿತ್ತು, ಅವತ್ತು ಅಳಲಾರ್ದವ್ ಇವತ್ತು ಯಾಕೆ ಅಳ್ತಿದ್ದಿ ಅಂತ ಕೇಳ್ದ. ಅವಾಗ ಹೇಳ್ದ, ಅವತ್ತು ಸತ್ತದ್ದು ಆತದ್ದು ಎತ್ತು, ನಂದಲ್ಲ ಅಂದ. ಅವತ್ತು ಎತ್ತು ಸತ್ತಿದ್ದು ಅವಂದು, ನನ್ನ ಎತ್ತಲ್ಲ. ಇವತ್ತು ನಂದು ಸತ್ತದ, ಅದಕ್ಕೆ ನಾ ಆಳಕತ್ತೀನಿ ಅಂದ. ಅಂದರೆ ನನ್ನದು ಅನ್ನುವ ಭಾವದಲ್ಲಿ ದುಃಖ ಆದ ವಿನಃ ಸಾವಿನಲ್ಲಿ ಯಾರಿಗೂ ದುಃಖ ಇಲ್ಲ. ಸಾವಿನಲ್ಲಿ ಯಾರಿಗೂ ಸಮ ಆಗ್ಬೇಕಾಯ್ತು ಎಲ್ಲರಿಗೆ, ಆಗಲಿಲ್ಲಲ್ಲ. ಕಾರಣ ಏನಂದರೆ ದೇಹ ನಾನು ನಾನು ಅಂತ ಅಭಿಮಾನ ಯಾರಿಗಾದ ಅವ್ರಿಗೆ ದುಃಖ ಆಗ್ತದ. ಯಾರಿಗೆ ದೇಹ ನಂದಲ್ಲ ಅಂತದ, ಇಲ್ಲೇ ನೋಡಿ ನಿಮಗೆಲ್ಲ ಉದಾಹರಣೆ. ಊರಾಗ ಒಂದು ನೋಣೆ ಸತ್ತರೆ ಆ ಮನೆಯವ್ರು ಅಳ್ತಿರ್ತಾರೆ, ಪಕ್ಕದ ಮನೆಯವರು ಇದ್ದರೆ ಅವ್ರು ತಮ್ಮ ಕೆಲಸ ತಾವು ಮಾಡ್ತಾರೆ. ಯಾಕಂದ್ರೆ ಸತ್ತವ್ರು ನಮ್ಮವ್ರು ಅಲ್ಲ ಅಂತ. ಅವರು ಸತ್ತಾರ ಅವ್ರು ಹೇಳ್ತಾರೆ, ನಾಳೆ ನಮ್ಮವ್ರು ಸತ್ತರೆ ನಾವು ಅಳ್ತೀವಿ, ಅವ್ರು ನಗ್ತಾರೆ. ಹಾಗಾಗಿ ತಾನಲ್ಲದ ತನ್ನದಲ್ಲದ ಒಡಲನ್ನು ತಾನು ತನ್ನದು ಎಂದು ತಿಳಿದುಕೊಳ್ಳುವುದು ದುಃಖ. ಶರೀರ ಪಂಚಮಹಾಭೂತದ, ಪಂಚಮಹಾಭೂತಕ್ಕೆ ಸಂಬಂಧ ಅವ. ಈ ಮಠಕ್ಕೆ ಬಾಗಿಲು ಅದ, ಕಿಡಿಕೆ ಅದ, ಡೋರ್ ಅದ, ಎಲ್ಲ ಅವ. ಇವೆಲ್ಲ ಗೋಡೆಗೆ ಸಂಬಂಧವಿನ ಬಯಲಿಗೇನು ಸಂಬಂಧ ಇಲ್ಲ. ಗೋಡೆ ಬಿದ್ದರೆ ಓಸು ಬಿದ್ದು ಹೋಗ್ತಾವ, ಇರ್ತಾವಲ್ರಿ. ಗೋಡೆ ಮೇಲೆ ನಿಂತಾವವು, ಆ ಗೋಡೆ ಬಿದ್ದರೆ ಎಲ್ಲಸು ನಾಶ ಆಗ್ತಾವ. ಯಾಕಂದರೆ ಗೋಡೆಗೆ ಸಂಬಂಧ ಅಂತ ವಸ್ತುಗಳು, ಬೈಲಿಗೆ ಸಂಬಂಧ ಅಲ್ಲ. ಬೈಲಲ್ಲಿ ಬಾಗಿಲು ಯಾರಿಟ್ಟಿಲ್ಲ, ಬೈಲಿಗೆ ಯಾರು ಕಿಟಕಿ ಇಟ್ಟಿಲ್ಲ. ಅದಕ್ಕಾಗಿ ಬೈಲಿಗೆ ಇದು ಏನನ್ನು ನಾಶ ಆದರೂ ಬೈಲಿಗೆ ನಾಶ ಇಲ್ಲ ನೋಡ್ರಿ, ಯಾಕಂದ್ರೆ ಅದಕ್ಕೆ ಸಂಬಂಧ ಇಲ್ಲ ಅಂತ. ಅದರಂತೆ ದೇಹಕ್ಕೆ ಜೀವಾತ್ಮ ಸಂಬಂಧ ಇಲ್ಲ ಅಂತ. ಅವನ ಆಶ್ರಯ, ಆ ಆಶಯದಿಂದ ನಡೀತದೆ. ಇಂಥ ಒಂದು ವಿದ್ಯುಕ್ತವಾದಂಥ ವಿಚಾರವನ್ನು ನಾವು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಿಂದ ನಾವು ತಿಳಿಬೇಕು. ಯಾಕಂದರೆ ಇದು ಬಹಳ ಶ್ರೇಷ್ಠವಾದ ಬ್ರಹ್ಮವಿದ್ಯೆ. ಸಾಮಾನ್ಯ ವ್ಯಕ್ತಿಗಳಿಂದ ಕೇಳಿದರೆ ಇದು ಹೋಗೋದಲ್ಲ, ಬ್ರಹ್ಮನಿಷ್ಠಂದನೇ ಹೋಗ್ಬೇಕು. ಆತ ಬ್ರಹ್ಮನಿಷ್ಠ ತನಗೆ ಮೊದಲು ಬ್ರಹ್ಮಜ್ಞಾನವನ್ನು ಒಬ್ಬ ಬ್ರಹ್ಮನಿಷ್ಠ ಸದ್ಗುರುವಿನ ಪರಂಪರೆಯಿಂದ ತಾನು ಸೇವಾದಿಗಳನ್ನು ಮಾಡಿ ತಿಳ್ಕೊಂಡವನಾಗಿರಬೇಕು. ತಿಳ್ಕೊಂಡ ಮೇಲೆ ಅದರಿಂದ ಅವನಿಗೆ ನಡೆ ಬಂದಿರಬೇಕು. ನಡೆ ಬಂದ ಮೇಲೆ ಅವನಿಂದ ಬರ್ತಕ್ಕಂಥ ನುಡಿಗಳೇನವ ಅವು ವಚನ ಆಗ್ತಾವೆ, ಅವು ಅಮೃತ ಆಗ್ತಾವೆ. ಇಲ್ಲ ಬರೀ ಮಾತುಗಳಾಗ್ತವೆ, ಬಾಯ ಬ್ರಹ್ಮವಾಗ್ತದೆ. ಬಾಯಲ್ಲಿ ಬ್ರಹ್ಮದ ಮಾತು ಹೇಳ್ಬೋದು, ಅದೇನು ಸರಳ ಅಂತ ಹೇಳ್ಬೋದು, ಆದರೆ ಭಾಳ ಕಷ್ಟ ಅದ. ಕಷ್ಟ ಆದಂಥ ಸುಮ್ಮನೆ ಕೊಡೋಂಗಿಲ್ಲ. ಸಾಧನೆಗೆ ಅಸಾಧ್ಯವಾದದ್ದು ಏನಿಲ್ಲ. ಕೇಳ್ತಾ ಕೇಳ್ತಾ ಶ್ರವಣ ಮಾಡ್ತಾ ಮಾಡ್ತಾ ಇಂಥ ಜ್ಞಾನ ಆಗ್ತದೆ. ಆ ಜ್ಞಾನವನ್ನು ಪಡೆದುಕೊಂಡು ನೀವೆಲ್ಲರೂ ಮುಕ್ತರಾಗಬೇಕಾಗಿದೆ. ಕಾರಣ ಏನಂದರೆ ಇಲ್ಲರಿ ಈ ಜನ್ಮದಲ್ಲಿ ಭಾಳ ಕೆಲಸ ಅವ ನಮಗೆ. ಮುಂದೆ ನೋಡಮ್ಮಂದ್ರೆ ಇಂಥ 100 ಜನ್ಮ ಎತ್ತಿ ಸತ್ರು ಕೂಡ ಕೊನೆಗೆ ಇದೇ ಕಾರ್ಯ ಮಾಡೇ ಕಡೆಗೆ ಆಗ್ಬೇಕು. ಮುಂದಿನ ಜನ್ಮಕ್ಕೆ ಬೇರೆ ಚೇಂಜ್ ಆಗಲ್ಲ, ಸಿಲೆಬಸ್ ಏನು ಚೇಂಜ್ ಆಗಂಗಿಲ್ಲ. ನೀವು ಕೆಲವು ಪುಸ್ತಕಗಳಲ್ಲಿ ಸಿಲೆಬಸ್ ಚೇಂಜ್ ಆಗ್ತಾವೆ 4 ವರ್ಷಕ್ಕೊಮ್ಮೆ 5 ವರ್ಷಕ್ಕೊಮ್ಮೆ. ಆದರೆ ಜನನ ಸೂತ್ರ ಮರಣ ಸೂತ್ರ ಎಂದೂ ಚೇಂಜ್ ಆಗಂಗಿಲ್ಲ. ಇನ್ನೂ 1000 ವರ್ಷ ಕೋಟಿ ವರ್ಷ ಆದರೂ ಕೂಡ ಈ ಮರಣ ಅನ್ನುವಂಥದ್ದು ಈಗಿದ್ದದ್ದು ಅವಾಗದ, ಜನನ ದುಃಖ ಅನ್ನುವಂಥದ್ದು ಈಗಿದ್ದದ್ದು ಅವಾಗಿರೋದೆ. ಇದರಲ್ಲಿ ಏನು ಬದಲಾವಣೆ ಇಲ್ಲ. ಹಾಗಾಗಿ ಈ ಜನನ ಮರಣ ದುಃಖದಿಂದ ನಾವು ನಿವೃತ್ತಿ ಆಗಬೇಕಾದ್ರೆ ಮುಂದೆ ಮನುಷ್ಯರಾಗಿ ಹುಟ್ಟು ಅಂತ ಹೇಳಕ್ಕೆ ಬರೋಂಗಿಲ್ಲ. ಮನುಷ್ಯರಾಗಿ ನಾವು ಹುಟ್ಟು ಅಂತ ಹೇಳಕ್ಕೆ ಬರೋಂಗಿಲ್ಲಲ್ಲ. ಗಿಡ ಮರ ಕ್ರಿಮಿ ಕೀಟ ಪತಂಗ ಅದೇ ಈ ಪದ್ಯ ಕೇಳಿರಲ್ಲ. ಇಷ್ಟು ಜನ್ಮಗಳನ್ನು ಹುಟ್ಟಿ ಸತ್ತು ಪುನಃ ಮಾನವ ಜನ್ಮಕ್ಕೆ ಬರಬೇಕು. ಆ ಮಾನವ ಜನ್ಮಕ್ಕೆ ಬಂದ ಮೇಲೆ ಮತ್ತೆ ಇದೇ ಕಾರ್ಯವನ್ನು ಮಾಡಬೇಕು ನಾವು. ಬೇರೆ ಇದಕ್ಕೆ ಉಪಾಯ ಇಲ್ಲ. ಇದೇ ಎಕ್ಸಾಮ್, ಇವೇ ಪ್ರಶ್ನೆ. ನಿಮಗೆ ಬೇರೆ ಬೇರೆ ಪ್ರಶ್ನೆಗಳು ಬೇರೆ ಬೇರೆ ಆಗ್ತವೆ ವಿದ್ಯಾರ್ಥಿಗಳಿಗೆ. ಆದರೆ ಮೋಕ್ಷಾರ್ಥಿಗಳಿಗೆ ಪ್ರಶ್ನೆ ಅಂದರೆ ಇದೆ. ಯಾವುದು ಪ್ರಶ್ನೆ?
ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ ಇದನ್ನು ಕನಸೆಂದರಿ. ಆರು ನಾನಂತ ತಿಳಿಯುವುದೇ ಪ್ರಶ್ನೆ. ಈ ಪ್ರಶ್ನೆಗೆ ನಾವು ಸರಿಯಾದ ಉತ್ತರವನ್ನು ಕೊಟ್ಟು ಪಾಸಾಗಬೇಕು ವಿನಃ ಬೇರೆ ಸರಳವಾದ ಪ್ರಶ್ನೆ ಕೊಡ್ರಿ ಅಂತ ಹೇಳಿದ್ರೆ ಕೊಡಂಗಿಲ್ಲ. ಅದು ಇದು ಸೂತ್ರ, ಭಗವಂತನ ಪ್ರಶ್ನೆ. ಹಾಗಾಗಿ ಇನ್ನು ಹಲವಾರು ಜನ್ಮ ನಾವು ಮನುಷ್ಯರಾಗಿ ಹುಟ್ಟಿ ಮಹಾತ್ಮನ ಸನ್ನಿಧಿಗೆ ಬರ್ತೀವಂತ ಗ್ಯಾರಂಟಿ ಯಾರಿಗಿಲ್ಲ. ಈಗಾಗಲೇ ಮಾನವರಾಗಿ ಹುಟ್ಟೀವಿ, ಭಾಳಷ್ಟು ಪುಣ್ಯ ಮಾಡೀವಿ. ಆ ಪುಣ್ಯ ಮಾಡಿದ ಕಾರಣ ಇಂಥ ಮಠದಲ್ಲಿ, ಕ್ಷೇತ್ರದಲ್ಲಿ ಸದ್ಗುರು ಬಸವಾನಂದರಂಥ ಮಹಾತ್ಮರಿಗೆ ನಾವು ಶರಣಾಗತರಾಗಿವಂದರೆ ನಾವು ಹಿಂದೆ ಏನು ನೋಡೋಂಗಿಲ್ಲ. ಇದೇ ಜನ್ಮದಲ್ಲಿ ನಾವು ಸ್ವಲ್ಪ ಸಾಧನೆಯನ್ನು ಮಾಡಿ ಈ ಸಮಯವನ್ನು ಕಳ್ಕೊಳ್ಳಾರ್ದೆ ಉಪಯೋಗ ಮಾಡಿಕೊಂಡು ನಾವು ಮುಕ್ತರಾಗಬೇಕು ಅನ್ನುವಂಥ ಒಂದು ಕಳಕಳಿಯ ಮನವಿ ಅಂತ ತಿಳ್ಕೊಂಡು ಪರವಾಗಿಲ್ಲ. ಯಾಕಂದರೆ ಇದು ಬಹಳ ಕಷ್ಟ ಅದ. ನಮಗೇನು ಭಾಳ ಚಂದ ಪುಣ್ಯ ಮಾಡೀವಿ. ಆ ಜನನ ಕ್ರಿಯೆ ಹೇಳಿದ್ರೆ ನೀವೆಲ್ಲ ಎದ್ದು ಹೋಗ್ತೀರಿ. ಯಾವ ತಂದೆ ತಾಯಿಯ ಅನ್ನದ ರಸ ಊಟ ಮಾಡಿದಾಗ ತಾಯಿಯ ಗರ್ಭದಲ್ಲಿ ರಕ್ತದ ಅಂಶ ಹೆಚ್ಚಾದರೆ ಹೆಣ್ಣು ಹುಡ್ತದ. ಪುರುಷನಲ್ಲಿ ವೀರ್ಯದ ಅಂಶ ಹೆಚ್ಚಾದಾಗ ಗಂಡು ಹುಡ್ತದ. ತಾಯಿಯ ಗರ್ಭದಲ್ಲಿ ಪುರುಷನ ವೀರ್ಯದ ಅಂಶ ಹೆಚ್ಚಾದರೆ ಗಂಡು ಹುಡ್ತದ. ರಕ್ತದ ಅಂಶ ಹೆಚ್ಚಾಯಿತು ಅಂದರೆ ಹೆಣ್ಣಾಗ್ತದ. ರಕ್ತ ವೀರ್ಯ ಸಮ ಆದರೆ ಶಂಡ ಆಗ್ತದೆ ನೋಡ್ರಿ. ಶಂಡ್ರ ಅಂದ್ರೆ ಗೊತ್ತಲ್ಲ, ಈ ಕಡೆ ಗಂಡು ಅಲ್ಲ, ಈ ಕಡೆ ಹೆಣ್ಣು ಅಲ್ಲ. ಅದು ಯಾಕಾಯ್ತಂದರೆ ಎರಡು ಸಮ ಆಗಬಾರ್ದು. ಗರ್ಭ ನಿಲ್ಲುವಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಆದರೆ ಒಂದು ಹೆಣ್ಣನಾಗ್ಬೋದು, ಇಲ್ಲ ಗಂಡನಾಗ್ಬೋದು. ಸಮ ಆದರೆ ಶಂಡ ಆಗೋದು. ಮತ್ತು ಪಾಪದ ಬೊಕ್ಕು ಪುಣ್ಯದ ಬೊಕ್ಕು ಅಂದಾರ. ಪಾಪದಿಂದ ಅಂಗವಿಕಲತೆ, ಇಂದ್ರಿಯಾದಿಗಳ ಕೊರತೆ, ಕೈ ಒಂದು ಕಡೆ ಕಾಲು ಒಂದು ಕಡೆ ಏನೇನೋ ಆಗಿ ಹುಡ್ತಾವಲ್ಲ, ಅವೆಲ್ಲ ಯಾಕೆ ಬಂದು ಅಂದರೆ ಹಿಂದಿನ ಜನ್ಮದಲ್ಲಿ ಪಾಪ ಭಾಳ ಮಾಡಿತ್ತಂದರೆ ಪಾಪದಿ ಬಕ್ಕು. ಶರೀರೇನು ಮಾನವಂದಾದ, ಅದ್ರ ಆಕಾರ ನೋಡಿದ್ರೆ ವಿಕಾರ ಅದ. ಅದು ಯಾಕೆ ಬಂತ್ರಿ? ಅದಕ್ಕಂದರೆ ಪಾಪ ಮಾಡ್ಯದಂತ. ಮತ್ತು ಇನ್ನೂ ಸುಂದರತ್ವದಿಂದ ಎಲ್ಲ ಅಂಗಾಂಗಗಳು ಸರಿಯಾಗಿದ್ದು ಬಹಳ ಕಳೆಯಿಂದ ಸುಂದರತ್ವದಿಂದ ಹುಟ್ಟಿತು ಅಂದರೆ ಅದು ಯಾಕೆ ಬಂದದ? ಪುಣ್ಯದ ಬಕ್ಕು, ಪುಣ್ಯದಿಂದ ಬಂದದ. ಇವೆಲ್ಲ ವಿಚಾರಗಳು ನಮಗೆ ಸಂಕ್ಷಿಪ್ತ ಗೊತ್ತಾಯ್ತಂದರೆ ನಮಗೆ ಭಯನ ಆಗ್ತದೆ. ಪಾಪ ಮಾಡಬಾರ್ದು, ಪುಣ್ಯ ಮಾಡಬೇಕು, ನಾವು ಚಲೋ ಮಕ್ಕಳು ಹುಟ್ಟಬೇಕು ನಮಗಂತ ಅಪೇಕ್ಷಿದ್ರೆ ನಿಮ್ಮ ಇಚ್ಛೆ ಅನುಸಾರ ಆಗಿ ಹುಟ್ಟಂಗಿಲ್ಲ. ನೀವು ಪುಣ್ಯ ಕಾರ್ಯ ಮಾಡ್ರಿ, ತಾನೇ ಹುಡ್ತಾವಂತವು. ಅದು ಬಿಟ್ಟು ಗ್ರಹಣದ ಕಾಲಕ್ಕೆ ನಾವು ನೀನಾಗಿರಬೇಕು, ಅಲ್ಲಿರಬೇಕು ಅಂತ ಇದು ಮಾಡಿದ್ರೆ ಹೋಗೋದಿಲ್ಲ. ಅದು ಪಾಪ ಮಾಡಿ ನೀವು ಯಾರು ಧ್ಯಾನ ಮಾಡಿದ್ರು ಕೂಡ ಅದು ಪಾಪದ್ದೇ ಹುಡ್ತದೆ. ಅದು ಕೂಸು ಪುಣ್ಯಾತ್ಮ ಹುಟ್ಟಂಗಿಲ್ಲ. ನೀವು ಗ್ರಹಣ ಕಾಲದಲ್ಲಿ ಏನನ್ನ ಮಾಡ್ರಿ ಬಿಡ್ರಿ ಆ ಪ್ರಶ್ನೆ ಬೇರೆ. ಅದು ಶಿವಧ್ಯಾನ, ಶಿವಚಿಂತನೆ, ಧರ್ಮಚಿಂತನೆ ಅಂತ ಮಾಡ್ತಾ ನೀವಿದ್ರೆ ನಿಮ್ಮ ಗರ್ಭದಲ್ಲಿ ಬೆಳೆಯುವಂಥ ಶಿಶು ಕೂಡ ಪುಣ್ಯಾತ್ಮರಾಗಿ ಎಲ್ಲ ಅಂಗಾಂಗ ಸೌಂದರ್ಯತೆಯಿಂದ ಈ ಜಗತ್ತಿಗೆ ಬರುವಂಥ ಎಲ್ಲವನ್ನ ಪಡೀತಕ್ಕಂಥ ಶಕ್ತಿ ನಮಗಾದ. ಏನು ಪಡಿಬೇಕು ಅಂಥದ್ದೆಲ್ಲವನ್ನ ಪಡೆಯುವಂಥ ಈ ಶಕ್ತಿ ಈ ಮಾನವನಿಗೆ ಮಾತ್ರ ಉಂಟು. ಅದಕ್ಕಾಗಿ ಇಂಥ ಶರೀರವನ್ನು ಕಳೆದುಕೊಳ್ಳಬೇಡಿರಿ, ಹುಚ್ಚಪ್ಪಗಿಡಿರ ಅಂತ ದಾಸರು ಹೇಳಿದಂಗೆ ನಾವು ಕೂಡ ಇದನ್ನು ಕಳೆದುಕೊಳ್ಳಲ ಸಾರ್ಥಕವನ್ನು ಮಾಡಿಕೊಂಡು ನಾವು ನಿಜವಾದ ಜನನ ಮರಣ ಬಾಧೆಯಿಂದ ಕಡೆಯಾಗಬೇಕು. ಮರಣ ಆಗೋದಿಲ್ಲ ಅಂತಲ್ಲ, ಬಾಧೆ ಆಗಬಾರ್ದು. ನಾವು ಬೆಳಗ್ಗೆ ಹೇಳ್ತಿದ್ದೆವು, ಒಬ್ಬ ಆರೋಗ್ಯವಂತರು ಡಾಕ್ಟ್ರಲ್ಲಿ ಹೋಗ್ಯಾರ, ರೋಗ ಬಂದದ. ಅವ್ರು ನೋಡಿ ತಪಾಸಣೆ ಮಾಡಿದರು. ಇಲ್ಲ ಹೋಗುವಾಗ ಭಾಳ ಚಂದ ಇದ್ದ, ಅವನು ಆರಾಮಿದ್ದ. ಅವ್ರು ಹೋಗಿ ವೈದ್ಯರೆಲ್ಲ ನೋಡಿದ ಮೇಲೆ ಇಲ್ಲ ಭಾಳ ದಿನ ಉಳಿಯಂಗಿಲ್ಲ, ಇನ್ನು ಜಲ್ದಿ ನೀವು ಸಾಯ್ತಿದೆ ಅಂತ ಹೇಳಿದಾಗ ಇನ್ನೂ ತಿಂಗಳು ಬದುಕೋನು ಅವತ್ತು ಸತ್ತು ಬಿಡ್ತಾರೆ ನೋಡ್ರಿ. ಅಂದರೆ ಭಯದಿಂದ ಜಲ್ದಿ ಸಾವು ಬಂದಿಂತರು, ಮರಣದಿಂದ ಬಂತು. ಭಯದಿಂದನೇ ಬೇಗ ಬರ್ತದೆ. ಅದಕ್ಕೆ ಧೈರ್ಯಂ ಸರ್ವತ್ರ ಸಾಧನ. ಎಲ್ಲ ಕಾಲದಲ್ಲಿ ಧೈರ್ಯವಾಗಿದ್ದು ಪುಣ್ಯ ಕಾರ್ಯವನ್ನು ನಾವು ನೀವು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸಮಯ ಆದ ಕಾರಣ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಮಂಗಲ ಆದ ನಂತರ ನಾವು ನೀವೆಲ್ಲರೂ ಗುರುಕೃಪೆಗೆ ಗುರುಪಾದಕ ಸಮರ್ಪಿಸಿ
ಕೃತಜ್ಞರಾಗೋಣ ಅನ್ನುವಂಥ ಮಾತನ್ನು ಹೇಳಿ ಮಂಗಲವನ್ನು ಪ್ರಾರಂಭ ಮಾಡಿ. सकल साधु संत महाराज की जय।